ಈಶ್ವರಃ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಭಗವಂತನಿಗೆ ನಮಿಸುತ್ತಾ, ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ಆ ದೈವಿ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಇಂದು ಸೃಷ್ಟಿಯ ಕತೆ, ಗುಪ್ತ ಸಿದ್ಧಾಂತ ಮತ್ತು ವಿಜ್ಞಾನದ ಆಧಾರದ ಮೇಲೆ ಅನ್ನುವಂತಹ ಸರಣಿ ಉಪನ್ಯಾಸದ ಮುಂದುವರಿದ ಭಾಗವನ್ನು ನಾನು ನಿಮಗೆ ನೀಡಲಿದ್ದೇನೆ. ಈಗಾಗಲೇ ನಿಮಗೆ ತಿಳಿದ ಹಾಗೆ ವೈಜ್ಞಾನಿಕವಾಗಿ, ಪೌರಾಣಿಕವಾಗಿ ಮತ್ತು ನಮ್ಮ ಉಪನಿಷತ್ತುಗಳ ಆಧಾರದ ಮೇಲೆ ಸೃಷ್ಟಿಯ ಬಗ್ಗೆ ಹಲವಾರು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೆ. ಕಳೆದ ಒಂದೆರಡು ಉಪನ್ಯಾಸಗಳಲ್ಲಿ ಗುಪ್ತ ಸಿದ್ಧಾಂತದಿಂದ ಸೃಷ್ಟಿಯ ಬಗ್ಗೆ ಇರುವ ವಿವರಣೆಯನ್ನು ನಿಮಗೆ ನೀಡುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಗುಪ್ತ ಸಿದ್ಧಾಂತ ಅನ್ನುವಂಥದ್ದು ಮ್ಯಾಡಮ್ ಬ್ಲಾವಾಟ್ಸ್ಕಿ ಅವರು ಬರೆದಂತಹ ಒಂದು ಉತ್ಕೃಷ್ಟ ಗ್ರಂಥ. ಅವರ ಮೇರುಕೃತಿ ಅಂತ ಬೇಕಾದರೂ ಹೇಳಬಹುದು ಅದನ್ನು. ಇಟ್ ಈಸ್ ಕಾಲ್ಡ್ ಮ್ಯಾಗ್ನಮ್ ಓಪಸ್ ಆಫ್ ಮ್ಯಾಡಮ್ ಬ್ಲಾವಾಟ್ಸ್ಕಿ. ಆ ಗ್ರಂಥವನ್ನು ಅವರು ಈ ಜಗತ್ತಿಗೆ ಅಮೂಲ್ಯವಾದ ಕಾಣಿಕೆಯಾಗಿ ನೀಡಿದರು. ಅದರಲ್ಲಿ ವಿಶ್ವ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ, ಮಾನವ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ 2 ವಾಲ್ಯೂಮ್ಗಳಿದೆ, ಅಂದರೆ 2 ಸಂಪುಟಗಳು. ಮೊದಲನೆಯದು ವಿಶ್ವ ಸೃಷ್ಟಿಯನ್ನು ವಿವರಿಸುತ್ತೆ, ಎರಡನೆಯ ಸಂಪುಟ ಮಾನವ ಸೃಷ್ಟಿಯನ್ನು ವಿವರಿಸುತ್ತೆ. ಈ ಗುಪ್ತ ಸಿದ್ಧಾಂತದ ಆಧಾರದ ಮೇಲೆ ಈಗ ಕೆಲವು ಉಪನ್ಯಾಸಗಳನ್ನು ನಾನು ನಿಮ್ಮೊಡನೆ ಹಂಚಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದೀನಿ. ಗುಪ್ತ ಸಿದ್ಧಾಂತ ಅಥವಾ ಸೀಕ್ರೆಟ್ ಡಾಕ್ಟ್ರಿನ್ ಅನ್ನುವಂಥದ್ದು ಇಟ್ ಈಸ್ ಅಕ್ಯುಮುಲೇಟೆಡ್ ವಿಸ್ಡಮ್ ಆಫ್ ದ ಏಜಸ್. ಸನಾತನ ಜ್ಞಾನ ಅದು. ಎಷ್ಟೋ ಋಷಿ ಮುನಿಗಳು, ಸಾಧಕರು, ಯೋಗಿಗಳು, ಸಂತ ಮಹಂತರು ತಮ್ಮ ಅನುಭವ ದೃಷ್ಟಿಯಲ್ಲಿ ಕಂಡುಕೊಂಡಂತಹ ಆಳ ವಿಚಾರಗಳ ಭಂಡಾರ ಅದು. ಈ ಗ್ರಂಥವನ್ನು ಬರೀಲಿಕ್ಕೆ ಅವರಿಗೆ ಆಖರ ಗ್ರಂಥ ಅಥವಾ ಮೂಲ ಗ್ರಂಥ ದ ಬುಕ್ ಆಫ್ ಧ್ಯಾನ್, ಧ್ಯಾನ ಗ್ರಂಥ ಅನ್ನುವಂತಹ ಒಂದು ಗ್ರಂಥ. ಇವರು ತಮ್ಮ ಗುರುಗಳನ್ನು ಭೇಟಿ ಮಾಡಲಿಕ್ಕೆ ಹಿಮಾಲಯ ಪರ್ವತದ ಒಂದು ಗುರುಗಳ ಆಶ್ರಮಕ್ಕೆ ಹೋದಾಗ ಅಲ್ಲಿ ಇವರಿಗೆ ದೊರೆಯುತ್ತೆ. ಇವರ ಗುರುಗಳು ಮೌರ್ಯ ಋಷಿಗಳು. ಅವರ ಆಶ್ರಮ ಹಿಮಾಲಯದ ತಪ್ಪಲಿನಲ್ಲಿದೆ, ಟಿಬೆಟ್ನ ಕಣಿವೆಗಳಲ್ಲಿದೆ. ಶಿಗಾಟ್ಸೆ ಕಣಿವೆಗಳು ಅಂತ ಹೇಳ್ತೇವೆ, ದುರ್ಗಮವಾದ ಕಣಿವೆಗಳು. ಸಾಮಾನ್ಯ ಮನುಷ್ಯ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಗುರುಗಳ ಕೃಪೆಯೊಂದಿದ್ದರೆ ಮಾತ್ರ ಅಲ್ಲಿ ಹೋಗಲಿಕ್ಕೆ ಸಾಧ್ಯ. ಗುರುಗಳ ಆದೇಶದ ಮೇರೆಗೆ ಎಲ್ಲೋ ರಷ್ಯಾದಲ್ಲಿ ಹುಟ್ಟಿದಂತಹ ಮ್ಯಾಡಮ್ ಬ್ಲಾವಾಟ್ಸ್ಕಿ ಅವರು ಭರತ ಖಂಡಕ್ಕೆ ಬಂದು ಟಿಬೆಟ್ನ ದುರ್ಗಮ ಕಣಿವೆಗಳನ್ನು ಪ್ರವೇಶಿಸಿ ತಮ್ಮ ಗುರುಗಳಾದ ಮೌರ್ಯರ ಆಶ್ರಮವನ್ನು ತಲುಪಿ
ಆ ಋಷಿಗಳ ಆಶ್ರಮದಲ್ಲಿ 2 ವರ್ಷಗಳ ಕಾಲ ನೆಲೆಸಿ ಸಾಧನೆಯನ್ನು ಮಾಡಿ ಅಲ್ಲಿದ್ದ ಗ್ರಂಥ ಭಂಡಾರದಲ್ಲಿ ಈ ಧ್ಯಾನ ಗ್ರಂಥ ಕವನಗಳು ಅನ್ನುವಂತಹ ಒಂದು ಉತ್ಕೃಷ್ಟ ಕೃತಿಯನ್ನು ಆರಿಸಿ ಆ ಗ್ರಂಥವನ್ನು ಅಧ್ಯಯನ ಮಾಡಿದರು. ಅದರಲ್ಲಿ ಈ ವಿಶ್ವದ ಸೃಷ್ಟಿಗೆ, ಮನುಷ್ಯನ ಸೃಷ್ಟಿಗೆ ಸಂಬಂಧಪಟ್ಟಂಥ ಅತ್ಯಂತ ರಹಸ್ಯಯುತವಾದಂತಹ ವಿಷಯ ವಿಚಾರಗಳು ಅಡಗಿತ್ತು. ಅದನ್ನೆಲ್ಲ ಅಧ್ಯಯನ ಮಾಡಿದ ನಂತರ ಹಿಂತಿರುಗಿದ ಅವರು ಗುರುಗಳ ಆದೇಶದ ಮೇರೆಗೆ ಥಿಯೋಸಾಫಿಕಲ್ ಸೊಸೈಟಿಯನ್ನು ಪ್ರಾರಂಭ ಮಾಡಿದರು. ಸಾರ್ವತ್ರಿಕ ಸಹೋದರತ್ವವನ್ನು ಈ ಸಂಸ್ಥೆಯ ಮುಖ್ಯ ಗುರಿಯನ್ನಾಗಿ, ಧ್ಯೇಯವನ್ನಾಗಿ ಮಾಡಿದರು. ನಂತರ ಥಿಯೋಸಾಫಿಕಲ್ ಸಾಹಿತ್ಯವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದರು. ಅವರು ಮೊದಲು ಬರೆದದ್ದು, ಇದಕ್ಕಿಂತ ಮೊದಲು, ಗುಪ್ತ ಸಿದ್ಧಾಂತಕ್ಕಿಂತ ಮೊದಲು ಬರೆದದ್ದು ಐಸಿಸ್ ಅನ್ವೈಲ್ಡ್. ಐಸಿಸ್ ಅನ್ವೈಲ್ಡ್ನ ನಂತರ 1888 ಇಸವಿಯಲ್ಲಿ ಈ ಸೀಕ್ರೆಟ್ ಡಾಕ್ಟ್ರಿನ್ ಅನ್ನೋ ಗ್ರಂಥವನ್ನು ಪ್ರಕಟಿಸಿದರು. ಇದು ಒಂದು ಪ್ರಖ್ಯಾತ ಗ್ರಂಥ. ಈ ಗ್ರಂಥ ಪ್ರಕಟವಾದಾಗ ಮೊದಲನೆಯ ಮುದ್ರಣ ಬಹಳ ಬೇಗ ಖಾಲಿ ಆಗೋಯ್ತು. ಮಹಾನ್ ವಿಜ್ಞಾನಿಗಳೆಲ್ಲ ಇದನ್ನು ಕೊಂಡುಕೊಂಡರು. ಅಧ್ಯಯನ ನಡೆಸಲಿಕ್ಕಾಗಿ, ಜ್ಞಾನ ಸಂಪಾದಿಸಲಿಕ್ಕಾಗಿ. ಈ ಒಂದು ಗ್ರಂಥ ಆಲ್ಬರ್ಟ್ ಐನ್ಸ್ಟೈನ್ ಅನ್ನುವಂಥ ವಿಜ್ಞಾನಿಯ ಮೇಜಿನ ಮೇಲೆ ಸದಾ ಇರ್ತಿತ್ತು. ಇಟ್ ವಾಸ್ ಎ ರೆಫರೆನ್ಸ್ ಬುಕ್ ಈವನ್ ಫಾರ್ ದ ಗ್ರೇಟೆಸ್ಟ್ ಆಫ್ ಆಲ್ ದ ಗ್ರೇಟ್ಸ್ ಆಫ್ ಸೈಂಟಿಸ್ಟ್ ಬೈ ನೇಮ್ ಆಲ್ಬರ್ಟ್ ಐನ್ಸ್ಟೈನ್. ಐನ್ಸ್ಟೈನ್ ಭೌತ ವಿಜ್ಞಾನದಲ್ಲಿ ಮಹಾಕ್ರಾಂತಿಯನ್ನೇ ಉಂಟು ಮಾಡಿದಂತಹ ಒಬ್ಬ ಮಹಾಪುರುಷ. ಆತನ ಹೆಸರು ಬಹಳ ಪ್ರಖ್ಯಾತವಾಗಿತ್ತು. ಇಂದಿಗೂ ಆತ ಕಂಡುಹಿಡಿದಂಥ ಹಲವಾರು ವೈಜ್ಞಾನಿಕ ನಿಯಮಗಳು ಸತ್ಯವೆಂದು ಸಾಬೀತಾಗ್ತಲೂ ಇದೆ. ವಾಯೇಜರ್ ಅನ್ನುವಂತಹ ಒಂದು ದೊಡ್ಡ ಗಗನ ನೌಕೆಯನ್ನು, ಅಂತರಿಕ್ಷ ನೌಕೆಯನ್ನು 1970ರ ದಶಕದಲ್ಲಿ ಅಮೇರಿಕ ಅಂತರಿಕ್ಷಕ್ಕೆ ಕಳಿಸ್ತು. ಇವತ್ತಿಗೂ ಅದು ಹೋಗ್ತಲೇ ಇದೆ. ವಾಯೇಜರ್ 1 ಆ್ಯಂಡ್ ವಾಯೇಜರ್ 2. ವಾಯೇಜರ್ 1 ಅನ್ನುವಂಥದ್ದು ಸೌರವ್ಯೂಹವನ್ನು ದಾಟಿ ಹೊರಟೋಗಿದೆ, ಇನ್ನೂ ಕೆಲಸ ಮಾಡ್ತಾ ಇದೆ. ಅದೃಷ್ಟಕ್ಕೆ ಅಂದರೆ ನಮ್ಮ ಸೂರ್ಯನ ಮಂಡಲವನ್ನು ದಾಟಿ, ನಮ್ಮ ನಕ್ಷತ್ರ ವ್ಯೂಹವನ್ನು ದಾಟಿ ಅಂತರಿಕ್ಷದಲ್ಲಿ ಇಂಟರ್ಸ್ಟೆಲಾರ್ ಸ್ಪೇಸ್ ಅಂತೀವಿ. ಇಂಟರ್ಸ್ಟೆಲಾರ್ ಸ್ಪೇಸ್ ಅಂತಂದರೆ ಅಂತರ ನಕ್ಷತ್ರಗಳ ಒಂದು ಸ್ಥಳ. ಇನ್ನೊಂದು ನಕ್ಷತ್ರ, ಇಲ್ಲಿಂದ ಇನ್ನೊಂದು ನಕ್ಷತ್ರಕ್ಕೆ ಹೋಗೋ ಸ್ಥಳ, ಅಲ್ಲಿ ಈಗಲೂ ಹೋಗ್ತಲೇ ಇದೆ. ಆ ವಾಯೇಜರ್ ಕಳುಹಿಸಿಕೊಟ್ಟಿರುವಂತಹ ಮಾಹಿತಿಗಳ ಪ್ರಕಾರ ಐನ್ಸ್ಟೈನನ ಹಲವಾರು ನಿಯಮಗಳು ಪರಮಸತ್ಯವೆಂದು ಗೊತ್ತಾಗಿದೆ ವಿಜ್ಞಾನಿಗಳಿಗೆ. ಇವತ್ತಿಗೂ ಡೇಟಾ ಕಳಿಸ್ತಿದೆ. ಅದು ಸೂರ್ಯನನ್ನು ದಾಟಿ ಹೊರಗೆ ಹೋದ ಮೇಲೆ ಸಹ ಅಲ್ಲಿಂದ ಮಾಹಿತಿಯನ್ನು, ಚಿತ್ರಗಳನ್ನು ಎಲ್ಲ ಕಲೆಕ್ಟ್ ಮಾಡಿ ಕಳಿಸ್ತಾ ಇದೆ. ಅಂದರೆ ಇಷ್ಟು ದೂರ ಹೋಗಿದೆಯಲ್ಲ ಅದು ಸೌರವ್ಯೂಹವನ್ನು ದಾಟಿ. ಸೌರವ್ಯೂಹವನ್ನು ದಾಟಿ ಹೋಗೋದು ಅಂದರೆ ಅದು ಮಹಾ ದೂರ. ಅದು ಇಷ್ಟು ದೂರ ದಾಟಿದ್ರೂ ಅದು ನಾವು ಇನ್ನೂ ಚಿಕ್ಕ ಮಗು ಎದ್ದು ಒಂದು ಹೆಜ್ಜೆ ಇಟ್ಟರೆ ಮೊದಲನೇ ಬಾರಿ ಎಷ್ಟು ಮುಂದೆ ಹೋಗಿರುತ್ತೋ ಅಷ್ಟೇ ನಮ್ಮ ಮನುಕುಲ ಅಷ್ಟೇ ಇನ್ನು ಹೆಜ್ಜೆ ಇಟ್ಟಿರೋದು. 1970ರ ದಶಕ ಅಂದರೆ ಹೆಚ್ಚು ಕಡಿಮೆ 50ರಿಂದ 55 ವರ್ಷಗಳ ಕಾಲ ಪ್ರಯಾಣ ಮಾಡಿದ್ರೂ ಇನ್ನೂ ಒಂದು ಸಣ್ಣ ಹೆಜ್ಜೆ ಇಟ್ಟಂಗೂ ಆಗಿಲ್ಲ ಅಂತರಿಕ್ಷದಲ್ಲಿ. ಅಂದರೆ ಇನ್ನು ಅಂತರಿಕ್ಷ ಎಷ್ಟು ವಿಶಾಲವಾಗಿರಬೇಕೋ ನೀವೇ ಗಮನಿಸಿ ನೋಡಿ. ಅಂಥ ಆಲ್ಬರ್ಟ್ ಐನ್ಸ್ಟೈನನ
ಟೇಬಲ್ ಮೇಲೆ ಸದಾ ಇರ್ತಾ ಇದ್ದಂಥ ರೆಫರೆನ್ಸ್ ಬುಕ್ ಯಾವುದು ಅಂದರೆ ಸೀಕ್ರೆಟ್ ಡಾಕ್ಟ್ರಿನ್ ಅಥವಾ ಗುಪ್ತ ಸಿದ್ಧಾಂತ. ಎಷ್ಟೋ ಕ್ಲಿಷ್ಟವಾದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋ ಹಂತದಲ್ಲಿ ಐನ್ಸ್ಟೈನ್ ಇದನ್ನು ಬಳಸ್ತಾ ಇದ್ದ. ಈ ಗ್ರಂಥದ ಪ್ರಕಾರ ಒಂದು ಮೂಲ ತತ್ವ ಇದೆ. ಆ ಮೂಲ ತತ್ವವನ್ನು ಏಕತತ್ವ ಅಂತ ಕರಿಬೋದು. ಸ್ಟೇಟ್ ಆಫ್ ಸಿಂಗ್ಯುಲಾರಿಟಿ ಅದು. ಆ ಮೂಲ ತತ್ವ ಅಥವಾ ಏಕತತ್ವವನ್ನು ನಮ್ಮ ಉಪನಿಷತ್ತುಗಳು ಪರಬ್ರಹ್ಮನ್ ಅಂತ ಕರೆದು, ವೇದಗಳು ತದೇಕಂ ಅಂತ ಕರೆದು, ವಿಜ್ಞಾನ ಸ್ಟೇಟ್ ಆಫ್ ಸಿಂಗ್ಯುಲಾರಿಟಿ ಅಂತ ಕರೀತು, ಬೌದ್ಧ ಮತ ಬುದ್ಧಕಾಯ ಶೂನ್ಯಕಾಯ ಅಂತ ಕರೀತು, ಯಹೂದ್ಯರು ಯಹೇವ ಅಂತ ಕರೆದರು, ಅದನ್ನು ಗ್ರೀಕರು ಕಾಸ್ಮಿಕ್ ಲೋಗಾಸ್ ಅಂತ ಕರೆದರು. ಅದೊಂದು ಮೂಲ ಪದಾರ್ಥ. ಅದು ಎಷ್ಟು ಮೂಲ ಅಂದರೆ ಎಲ್ಲದಕ್ಕೂ ಮೂಲ ಅದು. ಆ ಏಕತತ್ವ ಒಂದು ಮಾತ್ರ ಇತ್ತು ಅನಾದಿ ಕಾಲದಲ್ಲಿ. ಆಗ ಯಾವುದೂ ಇರಲಿಲ್ಲ. ಗ್ರಹಗಳಾಗಲಿ, ನಕ್ಷತ್ರಗಳಾಗಲಿ, ಕ್ಷುದ್ರ ಗ್ರಹಗಳಾಗಲಿ, ಈ ಸ್ಥಳವಾಗಲಿ, ಗಾಳಿಯಾಗಲಿ, ಬೆಂಕಿಯಾಗಲಿ, ನೀರಾಗಲಿ, ಘನ ಪದಾರ್ಥಗಳಾಗಲಿ, ಜೀವಿಗಳಾಗಲಿ, ನಿರ್ಜೀವಿಗಳಾಗಲಿ ಏನೂ ಇರಲಿಲ್ಲ. ಮ್ಯಾಟರ್, ಎನರ್ಜಿ, ಸ್ಪೇಸ್, ಟೈಮ್, ಈ 4 ಭೌತಶಾಸ್ತ್ರದ 4 ಆಯಾಮಗಳು. ನಾವು ಬದುಕ್ತಿರೋದು ಈ 4 ಆಯಾಮಗಳಲ್ಲೇ. ಯಾವ್ಯಾವುದು? ಮ್ಯಾಟರ್ ಅಂದರೆ ದ್ರವ್ಯ ಪದಾರ್ಥ, ಎನರ್ಜಿ ಅಂದರೆ ಶಕ್ತಿ, ಸ್ಪೇಸ್ ಅಂದರೆ ಸ್ಥಳ, ಟೈಮ್ ಅಂದರೆ ಸಮಯ. ಈ 4 ಇರಲಿಲ್ಲ. ಸಮಯ ಕೂಡ ಪ್ರಾರಂಭ ಆಗಿರಲಿಲ್ಲ. ಟೈಮ್ ಹ್ಯಾಡ್ ನಾಟ್ ಟಿಕ್ಡ್. ಇಟ್ ವಾಸ್ ದ ಸೋರ್ಸ್ ಆಫ್ ಎವ್ರಿಥಿಂಗ್. ಅಂಥ ಸಮಯದಲ್ಲಿ ಇದೇನೋ ಒಂದಿತ್ತು. ಇದನ್ನು ಕಗ್ಗದಲ್ಲಿ ಡಿ ವಿ ಗುಂಡಪ್ಪನವರು ಏನೋ ಅದೊಂದಿತ್ತು, ಏನು ಇರದ ಒಲಿತ್ತು. ಒಲಿತ್ತು ಅಂದರೆ ಆ ರೀತಿ ಇತ್ತು. ಎಕ್ಸ್ಕ್ಯೂಸ್ ಮಿ. ಏನೋ ಅದೊಂದಿತ್ತು, ಏನೂ ಇಲ್ಲದೆ ಇದ್ದ ಹಾಗಿತ್ತು. ಮೌನ ಚೈತನ್ಯವದೊಂದು ತಾನೇ ತಾನು. ಒಂದು ಮೌನವಾದ ಅಂದರೆ ಸೈಲೆಂಟ್ ಆಗಿರುವಂಥ ಚೈತನ್ಯ, ಅದು ತಾನೇ ತಾನಾಗಿತ್ತು. ಸದ್ದಿಲ್ಲ, ಸುಳಿವಿಲ್ಲ, ಘಮಲು, ಸವಿ, ಸೋಕಿಲ್ಲ. ಸದ್ದಿಲ್ಲ, ಸೌಂಡ್ ಇಲ್ಲ, ಸುಳಿವಿಲ್ಲ. ಅದಿದೆ ಅನ್ನೋದು ಗೊತ್ತಾಗಲ್ಲ. ಯಾವುದೇ ಸುಳಿವಿಲ್ಲ. ಘಮಲು, ವಾಸನೆ ಇಲ್ಲ. ಸವಿ, ಟೇಸ್ಟ್ ಇಲ್ಲ. ನಿದ್ರಿಪನ ಮನವದು ತನ್ನ ಅರಿವುಮಿಲ್ಲ. ನಿದ್ರಿಪನ ಮನವದು, ಆಳವಾಗಿ ನಿದ್ರೆ ಮಾಡಿರುವಂಥ ವ್ಯಕ್ತಿಯ ಮನಸ್ಸು ಹೇಗಿರುತ್ತೆ? ಇದೆಯೋ ಇಲ್ಲೋ ಆ ರೀತಿ ಇತ್ತದು. ಆ ರೀತಿ ಇತ್ತು. ತನ್ನ ಅರಿವುಮಿಲ್ಲ. ನಾನು ಇದೀನಿ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಸ್ವಂತ ಅರಿವು ಇಲ್ಲ. ಅಂಥ ಏನೋ ಒಂದಿತ್ತು ಅನಾದಿ ಕಾಲದಲ್ಲಿ. ಅದನ್ನು ಸೋರ್ಸ್ ಅಂತ ಕರಿತೀವಿ. ಸೋರ್ಸ್ ಅಂದರೆ ಮೂಲ ಪದಾರ್ಥ. ಅಂಥ ಮೂಲ ಪದಾರ್ಥದಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಉತ್ಪತ್ತಿಯಾಯಿತು. ವಿಜ್ಞಾನವೂ ಅದನ್ನೇ ಹೇಳುತ್ತೆ, ನಮ್ಮ ಪುರಾಣಗಳು ಅದನ್ನೇ ಹೇಳುತ್ತೆ, ವೇದಗಳು ಅದನ್ನೇ ಹೇಳುತ್ತೆ, ಮತ್ತು ಗುಪ್ತ ಸಿದ್ಧಾಂತ ಅಥವಾ ಸೀಕ್ರೆಟ್ ಡಾಕ್ಟ್ರಿನ್ ಸಹ ಅದನ್ನೇ ಹೇಳುತ್ತೆ. ಆ ಮೂಲ ಪದಾರ್ಥವನ್ನೇ ನಮ್ಮ ಉಪನಿಷತ್ತುಗಳು ಪರಬ್ರಹ್ಮ ಅಂದದ್ದು, ವೇದಗಳು ತದೇಕಂ ಅಂದದ್ದು, ವಿಜ್ಞಾನ ಸ್ಟೇಟ್ ಆಫ್ ಸಿಂಗ್ಯುಲಾರಿಟಿ ಅಂದದ್ದು. ಅದನ್ನು ನಮ್ಮ ಸೀಕ್ರೆಟ್ ಡಾಕ್ಟ್ರಿನ್ ಕಾಸ್ಲೆಸ್ ಕಾಸ್ ಆಫ್ ಆಲ್, ರೂಟ್ಲೆಸ್ ರೂಟ್ ಆಫ್ ಆಲ್ ಅಂತ ಹೇಳುತ್ತೆ. ಅದನ್ನೇ ಸೀಕ್ರೆಟ್ ಡಾಕ್ಟ್ರಿನ್ನು. ಕಾಸ್ಲೆಸ್ ಕಾಸ್ ಆಫ್ ಆಲ್ ಅಂದರೆ ಕಾರಣವೇ ಇಲ್ಲದ ಕಾರಣ, ಮೂಲ ಕಾರಣ. ಈಗ ನನಗೆ ಯಾರು ಕಾರಣ? ನಮ್ಮಪ್ಪ ಅಮ್ಮ. ಅವ್ರಿಗೆ ಯಾರು ಕಾರಣ? ಅವರಪ್ಪ ಅಮ್ಮ. ಅವ್ರಿಗೆ ಯಾರು ಕಾರಣ? ಅವರಪ್ಪ ಅಮ್ಮ. ಹುಡ್ಕೊಂಡು ಹೋಗ್ಬೋದು. ಒಂದು ಕೋಳಿ ಇದೆ ಅಂತಂದರೆ ಖಂಡಿತ ಅದಕ್ಕೊಂದು ಮೊಟ್ಟೆ ಇತ್ತು ಹಿಂದೆ ಅಂತ. ಮೊಟ್ಟೆ ಇದೆ ಅಂದರೆ ಅದಕ್ಕೆ ಹಿಂದೆ ಒಂದು. ಆದರೆ ಈ ಮೂಲ ವಸ್ತು ಹೇಗೆ ಗೊತ್ತಾ? ಪರಬ್ರಹ್ಮ ಹೇಗೆ ಗೊತ್ತಾ? ಆತನಿಗೆ ಕಾರಣವೇ ಇಲ್ಲ. ಹಿ ಈಸ್ ಅ ಕಾಸ್ಲೆಸ್ ಕಾಸ್. ರೂಟ್ಲೆಸ್ ರೂಟ್ ಆಫ್ ಆಲ್, ಬೇರೆ ಇಲ್ಲದ ಬೇರು.
ಬೇರೆ ಇಲ್ಲದ ಬೇರು. ಈಗ ಯಾವುದೇ ಗಿಡ ತಗೊಂಡ್ರೆ ಅದಕ್ಕೆ ಬೇರೆ ಇದ್ದೇ ಇರುತ್ತೆ ತಾನೆ. ಆದರೆ ಇದು ಎಂಥ ಗಿಡ ಅಂದರೆ ಇದಕ್ಕೆ ಬೇರೆ ಇಲ್ಲ. ಇದು ಗಿಡನೂ ಅಲ್ಲ, ಇದು ಬೇರೆ ಇಲ್ಲದ ಬೇರು. ರೂಟ್ಲೆಸ್ ರೂಟ್ ಆಫ್ ಆಲ್ ಅಂದರೆ ಸೋರ್ಸ್ಲೆಸ್ ಸೋರ್ಸ್, ಮೂಲವೇ ಇಲ್ಲದ ಮೂಲ. ಇದು ಅನಾದಿ ಕಾರಣ. ಅದು ಅಂಥ ಅನಾದಿ ಕಾರಣದಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪ್ರಕಟವಾಯಿತು. ವಿಜ್ಞಾನಿಗಳ ಪ್ರಕಾರ ಅದು ಬಹಳ ಹಿಂದೆ ಮಹಾಸ್ಫೋಟಕ್ಕೆ ಈಡಾಯಿತು. ಅದನ್ನು ಬಿಗ್ ಬ್ಯಾಂಗ್ ಅಂತ ಕರೆದರು ವಿಜ್ಞಾನಿಗಳು. ಅದನ್ನು ಉಪನಿಷತ್ತುಗಳಲ್ಲಿ ವಿಸ್ಫೋಟ, ಮಹಾವಿಸ್ಫೋಟ ಅಂತ ಹೇಳ್ತಾರೆ. ಬಿಂದು ವಿಸ್ಫೋಟ ಅಂತ ಸಹ ಕರೀತಾರೆ. ಮಹಾಬಿಂದು ಒಂದಿತ್ತು, ಅದು ವಿಸ್ಫೋಟವನ್ನು ಹೊಂದಿತು ಅಂತ ಹೇಳ್ತಾರೆ. ಆ ವಿಸ್ಫೋಟದಿಂದ ಹೊರಬಂದಂತಹ ಸಕಲವು ಇಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡವಾಗಿ ವ್ಯಕ್ತವಾಗಿದೆ. ಹಾಗಾದರೆ ಇದೆಲ್ಲ ಎಲ್ಲಿತ್ತು? ಒಂದು ಕಾಲದಲ್ಲಿ ಆ ಮೂಲದಲ್ಲಿತ್ತು, ಆ ಅನಾದಿ ಮೂಲದಲ್ಲಿತ್ತು. ಆ ಸೋರ್ಸ್ ಅಂತ ನಾನು ಏನು ಹೇಳಿದೆ ಅಲ್ಲಿತ್ತು. ಕಾರಣವೇ ಇಲ್ಲದ ಕಾರಣ ಅನ್ನಲ್ಲ, ಅದರಲ್ಲಿತ್ತು. ತದೇಕಮ್ಮಲ್ಲಿ ಇತ್ತು, ಪರಬ್ರಹ್ಮನಲ್ಲಿತ್ತು. ನಿಮಗೇನೇನು ಕಾಣಿಸ್ತಿದೆಯೋ ಈ ಜಗತ್ತಿನಲ್ಲಿ, ಏನೇನು ಕಾಣಿಸ್ತಿಲ್ವೋ ಎಲ್ಲವೂ ಅಲ್ಲಡಗಿತ್ತು. ನಾನೆಲ್ಲಿದ್ದೆ? ಅಲ್ಲೇ. ನೀವೆಲ್ಲಿದ್ದರೆ? ಶರೀರದಲ್ಲಿರುವಂಥ ಎಲ್ಲ ಅಣುಗಳು ಅಲ್ಲೇ ಇದ್ದದ್ದು, ಅಲ್ಲೇ ಇದ್ದದ್ದು. ಈ ಶರೀರದ ಎಲ್ಲ ಅಣುಗಳು ಅಲ್ಲೇ ಇದ್ದದ್ದು. ಜಗತ್ತಿನಲ್ಲಿರೋ ಎಲ್ಲ ವಸ್ತುಗಳು ಪರಮಾಣುಗಳಿಂದ, ಅಣುಗಳಿಂದ ಮಾಡಲ್ಪಟ್ಟಿದೆ. ಆ ಪರಮಾಣುಗಳು, ಅಣುಗಳು ಎಲ್ಲ ಅಲ್ಲೇ ಇದ್ದದ್ದು. ಆ ಬಿಂದು ವಿಸ್ಫೋಟವನ್ನು ಇಂದಿಗೂ ವಿಜ್ಞಾನ ಒಪ್ಪಿಕೊಳ್ಳುತ್ತೆ. ಅದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆದಿದೆ. ಅದು ನಡೀತು ಅನ್ಲಿಕ್ಕೂ ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿದೆ. ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಅಂತ ಹೇಳ್ತೇವೆ. ಆ ಬಿಂದು ವಿಸ್ಫೋಟ ಆದಾಗ ಉತ್ಪತ್ತಿಯಾದ ಕಂಪನಗಳು ಇವತ್ತಿಗೂ ಹರಡಿಕೊಂಡಿದೆ ಜಗತ್ತಿನಲ್ಲಿ. ದಟ್ಸ್ ಕಾಲ್ಡ್ ಆಸ್ ಮೈಕ್ರೋವೇವ್ ಕಾಸ್ಮಿಕ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್. ಇದನ್ನು ವಿಜ್ಞಾನಿಗಳು ತಮ್ಮ ಉಪಕರಣಗಳ ಮೂಲಕ ಸೆರೆ ಹಿಡಿದಿದ್ದಾರೆ. ಇದು ಹೇಗೆ ಅಂದರೆ, ಓಂ ಅಂತ ನಾವೀಗ ಉಚ್ಚಾರ ಮಾಡಿದ್ರೆ ಎಷ್ಟೋ ಹೊತ್ತು ಗಾಳಿನಲ್ಲೇನಿರುತ್ತೆ? ಆ ಓಂನ ವೈಬ್ರೇಷನ್ಸ್ ಇರುತ್ತೆ. ಆ ಥರ ಭಗವಂತ ಪ್ರಕಟವಾದಾಗ ಉತ್ಪತ್ತಿಯಾದಂತಹ ವೈಬ್ರೇಷನ್ಸು, ಅದನ್ನು ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಅಂತ ಹೇಳ್ತಾರೆ. ಆ ರೇಡಿಯೇಷನ್ ಇವತ್ತಿಗೂ ಇದೆ. ವಿಜ್ಞಾನಿಗಳು ಇನ್ನೂ ಕಂಪನಗಳು ಕೇಳಿಸ್ತಾನೇ ಇದೆ. ಅದು ಹೇಗೆ ಅಂದರೆ, ಆ ಕಂಪನಗಳು ದೀರ್ಘವಾಗಿ ಹರಡ್ತಾ ಇದೆ. ಅದು ಹರಡೋ ಮಟ್ಟದ ವೇಗದಲ್ಲೇ ಜಗತ್ತು ವಿಸ್ತಾರವಾಗಿ ಪ್ರಕಟವಾಗ್ತಾ ಇದೆ. ವಿಸ್ತಾರವಾಗ್ತಾ ಆಗ್ತಾ 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 ಹೋಗ್ತಾ ಇದೆ. ಜಗತ್ತಿದ್ದಾಗಿಲ್ಲ. ಅಯ್ಯೋ, ಜಗತ್ತು ಭಾಳ ವೇಗವಾಗಿ ವಿಸ್ತರಿಸುತ್ತಿದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಪ್ರತಿ ನಕ್ಷತ್ರವೂ ಕೇಂದ್ರದಿಂದ ದೂರ 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 ಹೋಗ್ತಾ ಇದೆ. ಬೆಲೂನ್ ಊದಿದ್ರೆ ಹೇಗೆ ಬೆಲೂನು ಅಂತ ಊದಿದ್ರೆ ದೊಡ್ಡದಾಗ್ತಾ ಹೋಗ್ತಿದೆಯೋ, ಹಾಗೆ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಒಂದು ದೊಡ್ಡ ಬೆಲೂನ್ ಇದ್ದ ಹಾಗೆ. ಆ ಭಗವಂತ ಯಾವಾಗಲೂ ಊದಿ ಬಿಟ್ಬಿಟ್ಟ, ವಿಸ್ಫೋಟ ಆಗೋಯ್ತು. ಆದರೆ ಇನ್ನೂ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ವಿಸ್ತರಿಸುತ್ತಲೇ ಇದೆ. ಇಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸೃಷ್ಟಿಯನ್ನು ಕುರಿತು ನಮ್ಮ ಮೇಡಮ್ ಬ್ಲಾವೆಟ್ಸ್ಕಿ ಅವರು ಗುಪ್ತ ಸಿದ್ಧಾಂತದಲ್ಲಿ ಸ್ಟ್ಯಾನ್ಝಾಗಳನ್ನು ಕೊಡ್ತಾರೆ. 7 ಸ್ಟ್ಯಾನ್ಝಾ. ಸ್ಟ್ಯಾನ್ಝಾ ಅಂದರೆ ನಾವು ಕವನ ಅನ್ಕೋಬೋದು ಅಥವಾ ಪ್ಯಾರಾಗ್ರಾಫ್ ಅನ್ಕೋಬೋದು. ಅದು ಐ ಲೀವ್ ಇಟ್ ಟು ಯು. ಓಕೆ, ಆ ಸ್ಟ್ಯಾನ್ಝಾಗಳಲ್ಲಿ ವಿವರಿಸ್ತಾ ಹೋಗ್ತಾರೆ. ಮೊದಲನೆಯ ಸ್ಟ್ಯಾನ್ಝಾನ ನಾನು ಈಗಾಗಲೇ ಕಂಪ್ಲೀಟ್ ಮಾಡಿದ್ದೀನಿ ಹಿಂದಿನ ಕೆಲವು ತರಗತಿಗಳಲ್ಲಿ. ಏನು ಮೊದಲನೆಯ ಸ್ಟ್ಯಾನ್ಝಾ? ಸೃಷ್ಟಿ ಹೇಗೆ ಪ್ರಾರಂಭವಾಯಿತು? ಅವರು ಮೊದಲನೆಯ ಸ್ಟ್ಯಾನ್ಝಾನ ಅವ್ಯಕ್ತದ ಸ್ಥಿತಿ ಅಂತ ಕರೆದರು. ಅವ್ಯಕ್ತದ ಸ್ಥಿತಿ ಅಂದರೆ ಅನ್ಮ್ಯಾನಿಫೆಸ್ಟ್ ಅಂತ. ಅಲ್ಲಿ ಏನೂ ವ್ಯಕ್ತವಾಗಿರಲಿಲ್ಲ. ಅದನ್ನು ಹೇಗೆ ವಿವರಿಸೋದು? ಈಗ ನಾನು ಎಷ್ಟು ಕಷ್ಟಪಟ್ಟೆ. ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಇವ್ರು ಹಂಗಂದ್ರು. ಇದು ತದೇಕಂ, ಅವರು ಪರಬ್ರಹ್ಮ, ಇನ್ನೊಬ್ಬರು ಯಹೇವ, ಇನ್ನೊಬ್ಬರು ಶೂನ್ಯಕಾಯ, ಮತ್ತೊಬ್ಬರು ಬುದ್ಧಕಾಯ, ಒಬ್ಬರು ಕಾಸ್ಮಿಕ್ ಲೋಗಾಸ್, ಇನ್ನೊಬ್ಬರು ಸ್ಟೇಟ್ ಆಫ್ ಈ ಥರ ಹೇಳಬೇಕೇ ಹೊರತು ಅದು ಏನು ಅಂತ ಕೇಳಿದ್ರೆ ಏನು ಹೇಳಲಿಕ್ಕಾಗಲ್ಲ. ಏನಿತ್ತು ಅಲ್ಲಿ, ಏನಿತ್ತೋ ಗೊತ್ತಿಲ್ಲ. ಯಾಕೆ ಅಂದರೆ ಭೌತ ವಸ್ತು ಇರಲಿಲ್ಲ, ಶಕ್ತಿ ಇರಲಿಲ್ಲ, ಸ್ಥಳ ಇರಲಿಲ್ಲ, ಸಮಯ ಪ್ರಾರಂಭ ಆಗಿರಲಿಲ್ಲ.
ನಮ್ಮ ಕಣ್ಣಿಗೆ ಕಾಣಿಸೋದು, ಕಣ್ಣಿಗೆ ಕಾಣಿಸದೇ ಇರೋದು ಏನೂ ಇರಲಿಲ್ಲ. ಅದನ್ನು ಅವ್ಯಕ್ತದ ಸ್ಥಿತಿ ಅಂತ ಕರೆದ್ರು. ಅದೇ ಮೊದಲನೆಯ ಸ್ಟ್ಯಾನ್ಸಾ. The first stanza is the stanza which tries to describe unmanifest. ಆ ಅವ್ಯಕ್ತವನ್ನು ಅವರಿಗೂ ವಿವರಿಸ್ಲಿಕ್ಕಾಗಲ್ಲ. ಅವರು ಏನಂತ ಬರೆದ್ರು? ಅವರು ಎಲ್ಲ ಋಣಾತ್ಮಕ ವಿಷಯಗಳಲ್ಲೇ ಬರೆದ್ರು, ಋಣಾತ್ಮಕ ಸೂಚಕಗಳಲ್ಲೇ ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಎಲ್ಲರೂ ಹಾಗೇನೆ. ನಮ್ಮ ಋಗ್ವೇದದಲ್ಲಿ ನಾಸದೀಯ ಸೂಕ್ತ ಅಂತ ಬರುತ್ತೆ. ನಾಸದೀಯ ಸೂಕ್ತ ಸೃಷ್ಟಿಯನ್ನು ಕುರಿತು ವಿವರಣೆ ಕೊಡುತ್ತೆ. ಹಾಗೆ ವಿವರಣೆ ಕೊಡುವಾಗ ಅದು ಹೇಳುತ್ತೆ, ಆಗ ಏನಿತ್ತೋ ಗೊತ್ತಿಲ್ಲ, ಅಸ್ತಿತ್ವವೂ ಇರಲಿಲ್ಲ, ಅನಸ್ತಿತ್ವವೂ ಇರಲಿಲ್ಲ. ದೆರ್ ವಾಸ್ ನೀದರ್ ಎಕ್ಸಿಸ್ಟೆನ್ಸ್ ನಾರ್ ದೆರ್ ವಾಸ್ ನಾನ್ ಎಕ್ಸಿಸ್ಟೆನ್ಸ್. ಅಸ್ತಿತ್ವ ಅಂದರೆ ಇರೋದು, ಪ್ರಕಟವಾಗಿರೋದು. ಅನಸ್ತಿತ್ವ ಅಂದರೆ ಪ್ರಕಟವಾಗದೇ ಇರೋದು. ನಾಸದೀಯ ಸೂಕ್ತ ಹೇಳುತ್ತೆ, ಏನಿತ್ತೋ ಗೊತ್ತಿಲ್ಲ, ಅಸ್ತಿತ್ವವೂ ಅಲ್ಲ, ಅನಸ್ತಿತ್ವವೂ ಅಲ್ಲ, ಅದೇನು ಅನ್ನೋದು ನಮಗೆ ಗೊತ್ತಿಲ್ಲ. ಋಗ್ವೇದ ಸಹ ಇದನ್ನು ವಿವರಿಸಲಿಕ್ಕೆ ಪ್ರಯತ್ನಪಟ್ಟು ಇಟ್ ಹ್ಯಾಸ್ ಫೇಲ್ಡ್. ನಮ್ಮ ಇಂದ್ರಿಯಗಳಿಗೆ ಅರ್ಥವಾಗುವಂಥದ್ದೇನೂ ಅಲ್ಲಿ ಇರಲಿಲ್ಲ. ಅದರ ಬಗ್ಗೆ ವಿವರಣೆ ನೀಡಿದ್ದೆ. ಈಗ ಎರಡನೆಯ ಸ್ಟ್ಯಾನ್ಸಾನ ನಿಮ್ಮ ಜೊತೆ ಹಂಚಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಆ ಅವ್ಯಕ್ತ ಎಲ್ಲಿಂದ ಬಂತು? ಅದು ಸೀಕ್ರೆಟ್ ಡಾಕ್ಟ್ರಿನ್ ಹೇಳುತ್ತೆ, ಗುಪ್ತ ಸಿದ್ಧಾಂತ ಹೇಳುತ್ತೆ, ಹಿಂದೆ ಒಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡವಿತ್ತಂತೆ, ಬಹಳ ಹಿಂದೆ. ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಲಯವಾಗೋಯ್ತು. ನಿಮಗೆ ಗೊತ್ತು, ಜಗತ್ತಿನಲ್ಲಿ ಸೃಷ್ಟಿ, ಸ್ಥಿತಿ, ಲಯ, ಈ ಮೂರು ಹಂತಗಳಾಗಿ ಇದು ವಿಶ್ವ ಪ್ರಕಟವಾಗ್ತಾ ಇರುತ್ತೆ. ಹಿಂದೆ ಯಾವುದೋ ಒಂದು ದೊಡ್ಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡವಿತ್ತು. ಅದು ಲಯಗೊಂಡ ನಂತರ, ಮಹಾಪ್ರಳಯವಾದ ನಂತರ ಏನು ಉಳಿತೋ ಅದನ್ನು ನಾವು ಅವ್ಯಕ್ತ ಸ್ಥಿತಿ ಅಂತ ಕರೆದ್ವಿ. ಅಂದರೆ ಅದಕ್ಕೆ ಹಿಂದೆ ಒಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಇತ್ತು. ಅದೆಲ್ಲಿಂದ ಬಂತು? ಅದಕ್ಕೂ ಒಂದು ಮೂಲ ಇತ್ತು. ಆ ಮೂಲ ಎಲ್ಲಿಂದ ಬಂತು? ಅದರ ಹಿಂದೆ ಒಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಇದ್ದು ಲಯವಾಯಿತು. ಹಾಗಾದರೆ ಇದಕ್ಕೆ ಆದಿಯಲ್ಲಿ, ಇದಕ್ಕೆ ಅಂತ್ಯವೆಲ್ಲಿ? ವಿ ಡೋಂಟ್ ನೋ, ವಿ ರಿಯಲಿ ಡು ನಾಟ್ ನೋ. ನಮಗೆ ಗೊತ್ತಿಲ್ಲ. ಇಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಆ ಅವ್ಯಕ್ತ ಸ್ಥಿತಿಯನ್ನು ಮೊದಲನೇ ಸ್ಟ್ಯಾನ್ಸಾನಲ್ಲಿ ವಿವರಿಸಿದರು. ಅಲ್ಲಿ ಏನೋ ಅದೊಂದಿತ್ತು ಅಂತ ಅಷ್ಟೆ. ಆದರೆ ಸ್ಟ್ಯಾನ್ಸಾ 2ನಲ್ಲಿ ಎರಡನೆಯ ಕವನ, ಈ ಕವನ ಹೆಡಿಂಗ್ ಏನು ಗೊತ್ತಾ ಇದಕ್ಕೆ? ನಿರೀಕ್ಷಣೆಯ ಸ್ಥಿತಿ, ಸ್ಟೇಟ್ ಆಫ್ ಎಕ್ಸ್ಪೆಕ್ಟೆನ್ಸಿ. ಅಂದರೆ ಎಷ್ಟೋ ಕಾಲ ಚಿರನಿದ್ರೆ ಮಾಡ್ತಿತ್ತಲ್ಲ, ಕತ್ತಲಿನ ಗುಹ್ಯದಲ್ಲಿ ಅಡಗಿತ್ತಲ್ಲ, ಅದು ಇದ್ದಕ್ಕಿದ್ದ ಹಾಗೆ ಏನೋ ಅದರಲ್ಲಿ ಬದಲಾವಣೆ ಆಗುತ್ತೆ, ಆಗುವ ಸ್ಥಿತಿ, ಅದೊಂದು ನಿರೀಕ್ಷಣೆ. ಕುಂಭಕರ್ಣ ನಮ್ಮ ಪುರಾಣದಲ್ಲಿ ಹೇಳ್ತಾರೆ, 6 ತಿಂಗಳು ಮಲಗಿರ್ತಿದ್ನಂತೆ, ಮತ್ತು 6 ತಿಂಗಳು ಅವನು 6 ತಿಂಗಳು ಮಲಗಿದಾನೆ ಅಂದರೆ ಅವನು ನಿಜವಾಗ್ಲೂ ಬದುಕಿದಾನ ಸತ್ತಿದಾನ ಅನ್ನಂಗೆ ಕೊರಡಿನ ಥರ ಬಿದ್ದಿರ್ತಿದ್ದ. ಅವನಿಗೆ ಅವನ ಪ್ರಜ್ಞೆನೇ ಇಲ್ಲ. 6 ತಿಂಗಳು ಮುಗಿದ ಮೇಲೆ ಕೊರಡಿನ ಹಾಗೆ, ಮರದ ತೊಲೆಯ ಹಾಗೆ ಬಿದ್ದಿರ್ತಿದ್ದವನು ಎದ್ದೇಳಕ್ಕೆ ಮೊದಲೇನಾಗುತ್ತೆ? ಅವನ ಶರೀರದಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ. ಹಾಗೆ ಈಗ ನಾವು ರಾತ್ರಿ ಚೆನ್ನಾಗಿ ಮಲಗಿ ನಿದ್ರೆ ಮಾಡಿಬಿಟ್ಟಿದ್ದೀವಿ, ಬೆಳಿಗ್ಗೆ ಎದ್ದೇಳಲಿಕ್ಕೆ ಮೊದಲು ಸ್ವಲ್ಪ ನಮ್ಮ ಶರೀರದಲ್ಲಿ ಏನಾಗುತ್ತೆ? ಕೆಲವು ಚಲನೆಗಳು, ಬದಲಾವಣೆಗಳು ಕಾಣಿಸುತ್ತೆ. ಆ ಥರ ದೀರ್ಘ ನಿದ್ರೆಯಲ್ಲಿ, ಯೋಗ ನಿದ್ರೆಯಲ್ಲಿ ಮಲಗಿರುವಂತಹ ಈ ಮಹಾವಿಷ್ಣು ಎದ್ದೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಅದು ನಿರೀಕ್ಷಣೆಯ ಸ್ಥಿತಿ. ಏನು ಹೇಳ್ತಾರೆ? ನಿರೀಕ್ಷಣೆಯ ಸ್ಥಿತಿಯಲ್ಲಿ ವಿಶ್ರಾಂತ ಸ್ಥಿತಿಯ ಮುಕ್ತಾಯ ಅಂತ ಅರ್ಥ. ವಿರಾಮ, ವಿಶ್ರಾಂತಿ ಮುಗಿದು ಹೋಯಿತು, ಯೋಗ ಸಮಾಧಿ ಮುಗಿದು ಹೋಯಿತು, ಯೋಗ ನಿದ್ರೆ ಮುಗಿದು ಹೋಯಿತು. ಏನಾಗತ್ತೆ ಅಂದರೆ, ದ ಸ್ಪಿರಿಟ್ ಆಫ್ ಗಾಡ್ ಮೂವ್ಡ್ ಅಪಾನ್ ದ ಫೇಸ್ ಆಫ್ ದ ವಾಟರ್ಸ್.
ದಿಸ್ ವಾಸ್ ಇನ್ ಪ್ರಿಪರೇಷನ್ ಫಾರ್ ದ ಕ್ರಿಯೇಷನ್ ಆಫ್ ಅ ನ್ಯೂ ಯೂನಿವರ್ಸ್. ಒಂದು ಹೊಸ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸೃಷ್ಟಿಯ ಯತ್ನದ ಪ್ರಾರಂಭದ ಸ್ಥಿತಿ ಎಂಬಂತೆ ಮಲಗಿದ್ದಂತಹ ಸ್ಪಿರಿಟ್ ಆಫ್ ಗಾಡ್, ಭಗವಂತನ ಆ ಚೈತನ್ಯ ಎದ್ದು, ಇಟ್ ಮೂವ್ಡ್ ಅಪಾನ್ ದ ಫೇಸ್ ಆಫ್ ದ ವಾಟರ್ಸ್. ವಾಟರ್ಸ್ ಅಂದರೆ ನೀರಲ್ಲ, ಆಗ ನೀರು ಇರಲಿಲ್ಲ, ಪಂಚಭೂತಗಳಿರಲಿಲ್ಲ, ಆಗ ಏನೂ ಇರಲಿಲ್ಲ. ಆಗ ವಾಟರ್ಸ್ ಅಂದರೆ ಅದಿತಿ. ಏನು ಅದಿತಿ ಅಂತ ಅಂದರೆ, ಕೇಳಿದಿರ ಅದಿತಿ ಅನ್ನೋ ಹೆಸರು? ಬಹಳ ಪವಿತ್ರವಾದ ಹೆಸರದು, ಅದಿತಿ. ಇದನ್ನು ನಮ್ಮ ಗುಪ್ತ ಸಿದ್ಧಾಂತದಲ್ಲಿ ಈ ಪದವನ್ನು ನಮ್ಮ ದುರ್ಗಾ ಮಾತೆಗೆ ಬಳಸ್ತಾರೆ. ದುರ್ಗಾ ಮಾತೆ ಅಂದರೆ ಅದು ಶಕ್ತಿ, ಅದು ಪದಾರ್ಥ, ಅದು ಪ್ರಕೃತಿ. ಅದಿತಿ ಈಸ್ ನಥಿಂಗ್ ಬಟ್ ಪ್ರಕೃತಿ. ಈಗ ಈ ಶರೀರ ಏನರಿಂದ ಮಾಡಲ್ಪಟ್ಟಿದೆ? ಪ್ರಕೃತಿಯಿಂದ. ಈ ಪ್ರಕೃತಿಯ ಒಳಗೆ ಅಡಗಿ ಕುಳಿತಿರೋನು ಯಾರು? ಪುರುಷ, ಚೈತನ್ಯ. ಚೈತನ್ಯ ಈ ಪ್ರಕೃತಿ ಕಟ್ಟಿದಂತಹ ಶರೀರದ ಒಳಗೆ ಬಂದು ನೆಲೆಸಿದ್ದಾನೆ. ಪುರುಷನಿಗೆ ಪ್ರಕೃತಿ ಬೇಕು. ಯಾಕೆಂದರೆ ಪುರುಷನಿಗೆ ವಾಸಿಸಲಿಕ್ಕೆ ಪ್ರಕೃತಿ ಒಂದು ಆಕಾರವನ್ನು ಕಟ್ಟಿಕೊಡ್ಬೇಕು. ಚೈತನ್ಯ ಒಂದೇ ಈ ಜಗತ್ತಿನಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಚೈತನ್ಯ ಕೆಲಸ ಮಾಡಲಿಕ್ಕೆ ಅದಕ್ಕೆ ಸೂಕ್ತವಾದ ಪ್ರಕೃತಿಯಿಂದ ರಚಿಸಲ್ಪಟ್ಟ ಏನು ಬೇಕೋ? ಆಕಾರಗಳು ಬೇಕು. ಆಕಾರಗಳು ಬೇಕು. ನಾನು ಪುರುಷ ನೆಲೆಸಿರುವ ಒಂದು ಆಲಯ. ಈ ಶರೀರ ಪ್ರಕೃತಿ ಮಾತೆ ನನಗೆ ಮಾಡಿಕೊಟ್ಟಂತಹ ಒಂದು ವಾಹನ. ಆದ್ದರಿಂದಲೇ ನಾವು ಶಕ್ತಿಯನ್ನು ಪೂಜೆ ಮಾಡ್ತೀವಿ. ಪುರುಷನಾದಂಥ ಪರಬ್ರಹ್ಮನನ್ನು, ಮಹಾವಿಷ್ಣುವನ್ನು, ಶಿವನನ್ನು, ಬ್ರಹ್ಮನನ್ನು ಪೂಜೆ ಮಾಡ್ತೀವಿ. ಎರಡೂ ಮುಖ್ಯ, ಪುರುಷ ಪ್ರಕೃತಿ. ಸಾಂಖ್ಯ ಯೋಗದಲ್ಲಿ ಪೂರ್ತಿ ಪುರುಷ ಪ್ರಕೃತಿಗಳ ವಿವರಣೆಯೇ ಬರೋದು. ಈಗ ಇದು ಏನು ಹೇಳ್ತಾ ಇದೆ ಅಂದರೆ, ಈ ಒಂದು ಸ್ಟ್ಯಾನ್ಸಾ, ಆ ಭಗವಂತನ ಚೈತನ್ಯ ಇಟ್ ಸ್ಟಾರ್ಟೆಡ್ ಮೂವಿಂಗ್ ಆನ್ ದ ಫೇಸ್ ಆಫ್ ದ ವಾಟರ್ಸ್. ವಾಟರ್ಸ್ ಅಂದರೆ ಪ್ರಕೃತಿ. ಗುಪ್ತ ಸಿದ್ಧಾಂತ ಏನು ಹೇಳುತ್ತೆ ಗೊತ್ತಾ? ಆದಿಯಲ್ಲಿ ಸ್ಥಳವಿಲ್ಲ ಅಂತ ಒಪ್ಕೊಳ್ಳಲ್ಲ ಗುಪ್ತ ಸಿದ್ಧಾಂತ. ವಿಜ್ಞಾನ ಹೇಳುತ್ತೆ ಸ್ಪೇಸ್ ವಾಸ್ ಆಲ್ಸೋ ನಾಟ್ ದೇರ್ ಅಂತ. ಆದರೆ ಗುಪ್ತ ಸಿದ್ಧಾಂತ ಹೇಳುತ್ತೆ ಆಗಲೂ ಸ್ಥಳ ಇತ್ತು. ಆ ಸ್ಥಳವನ್ನು ಗುಪ್ತ ಸಿದ್ಧಾಂತ ಕೊಯ್ಲಾನ್ ಅಂತ ಕರೆಯುತ್ತೆ. ಕೊಯ್ಲಾನ್. ಕೊಯ್ಲಾನ್ ಅನ್ನೋದು ವಿಶಾಲವಾದ ಬಯಲು. ಆ ಬಯಲು ಆವತ್ತೂ ಇತ್ತು ಅಂತ ಹೇಳುತ್ತೆ. ಆ ಬಯಲಿನಲ್ಲಿ ಈ ಒಂದು ಮೂಲ ತತ್ವ ಇತ್ತು ಅಂತ ಹೇಳುತ್ತೆ ಗುಪ್ತ ಸಿದ್ಧಾಂತ. ಈ ವಿಶಾಲವಾದಂಥ ಬಯಲಿನಲ್ಲಿ ಅಥವಾ ಆ ಸ್ಥಳದಲ್ಲಿ ಅದಿತಿ ಯಾವ ರೂಪದಲ್ಲೂ ಇದ್ಲು, ಪ್ರಕೃತಿ ಇತ್ತು. ಅದು ಏನಿತ್ತೋ ಪ್ರಕೃತಿ, ಅದು ಹೇಗಿತ್ತೋ ಗೊತ್ತಿಲ್ಲ. ಎದ್ದ ಭಗವಂತನ ಚೈತನ್ಯ ಆ ಪ್ರಕೃತಿಯ ಮೇಲೆ ಚಲಿಸಲಿಕ್ಕೆ ಪ್ರಾರಂಭಿಸಿತು ಅಂತ. ಈ ಚಲನೆ ಉಂಟಾಗಬೇಕು ಅಂದ್ರೂ ಅದಕ್ಕೆ ಹಿಂದೆ ಒಂದು ಮಹಾ ಸಂಕಲ್ಪದ ಕಾರಣವಿದೆ. ಆ ಪುರುಷ ಚೈತನ್ಯ ಅಥವಾ ಭಗವಂತನ ಚೈತನ್ಯ ವಿರಮಿಸುತ್ತಿತ್ತಲ್ಲ, ಅದಕ್ಕೆ ಒಂದು ಸಂಕಲ್ಪ ಬಂತಂತೆ. ಏನದು ಸಂಕಲ್ಪ? ಏಕೋಹಂ ಬಹುಸ್ಯಾಂ. ಅಂದರೆ ನಾನು ಒಬ್ಬನೇ ಇದ್ದೀನಿ, ನಾನೇನಾಗಬೇಕು? ಬಹುವಾಗಿ ಪ್ರಕಟವಾಗಬೇಕು ಅನ್ನೋ ಸಂಕಲ್ಪ ಬಂತು. ಆ ಸಂಕಲ್ಪ ಬಂದ ತಕ್ಷಣ ಪುರುಷ ಪ್ರಕೃತಿಯ ಮೇಲೆ ಚಲಿಸಲು ಪ್ರಾರಂಭಿಸಿದ. ಯಾಕಾಗಿ ಚಲಿಸಲು ಪ್ರಾರಂಭಿಸಿದ? ಫಾರ್ ದ ಕ್ರಿಯೇಷನ್ ಆಫ್ ಎ ನ್ಯೂ ಯೂನಿವರ್ಸ್. ಒಂದು ಹೊಸ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸೃಷ್ಟಿಗೋಸ್ಕರ ಪ್ರಕೃತಿಯ ಮೇಲೆ ಪುರುಷ ಚೈತನ್ಯ ಇಟ್ ಸ್ಟಾರ್ಟೆಡ್ ಮೂವಿಂಗ್ ಅಪಾನ್ ಅಂತ ಹೇಳುತ್ತೆ. ಭಗವಂತನ ಚೈತನ್ಯವು ಏನಿತ್ತೋ ಆ ಚೈತನ್ಯವು ಈ ವಾಟರ್ಸ್ ಅಂದರೆ ಪ್ರಕೃತಿಯ ಮೇಲೆ ಚಲಿಸಲು ಪ್ರಾರಂಭಿಸಿತು. ಅದು ವಿಶ್ವದ ಸೃಷ್ಟಿಗೆ ಸಿದ್ಧತೆಯಾಗಿತ್ತು. ಆದರೆ ಈ ಹಂತದಲ್ಲೇ ಒಂದು ಬಹಳ ಮುಖ್ಯ ಬದಲಾವಣೆ ಆಗುತ್ತೆ. ಏನದು ಬದಲಾವಣೆ ಅಂದರೆ, ಆ ಮೂಲ ವಸ್ತುವಿತ್ತಲ್ಲ, ಅದು ಏಕವಸ್ತು, ತದೇಕಂ, ಅದು ಏಕೈಕ ವಸ್ತು.
ದೇರ್ ವಾಸ್ ನಥಿಂಗ್ ಸೆಕೆಂಡ್ ಟು ಇಟ್. ಅದಕ್ಕೆ ಎರಡನೇದೇ ಇಲ್ಲ ಅಂತ ಏಕ ವಸ್ತು ಇಟ್ ಸ್ಟಾರ್ಟೆಡ್ ಬಿಕಮಿಂಗ್. ಬಹು ಮೀನ್ಸ್ ಮಲ್ಟಿಪಲ್. ಅದರಲ್ಲಿ ಪ್ರತ್ಯೇಕತೆ ಪ್ರಾರಂಭವಾಯಿತು. ಅದನ್ನು ಇಂಗ್ಲೀಷ್ ಪದದಲ್ಲಿ ಹೇಳಬೇಕಂದ್ರೆ ದ ಯೂನಿಟಿ ಸ್ಟಾರ್ಟೆಡ್ ಡಿಫರೆನ್ಷಿಯೇಟಿಂಗ್ ಇಂಟು ಮಲ್ಟಿಪ್ಲಿಸಿಟಿ. ಡಿಫರೆನ್ಷಿಯೇಟಿಂಗ್, ದಿಸ್ ಇಸ್ ಅ ಬ್ಯೂಟಿಫುಲ್ ವರ್ಡ್. ಇದನ್ನು ನಾವು ಮೆಡಿಕಲ್ ಲಿಟ್ರೇಚರ್ ತುಂಬ ಬಳಸ್ತೀವಿ. ಪೋರ್ಲಿ ಡಿಫರೆನ್ಷಿಯೇಟೆಡ್ ಕ್ಯಾನ್ಸರ್, ವೆಲ್ ಡಿಫರೆನ್ಷಿಯೇಟೆಡ್ ಕ್ಯಾನ್ಸರ್, ಮಾಡರೇಟ್ಲಿ ಡಿಫರೆನ್ಷಿಯೇಟೆಡ್ ಕ್ಯಾನ್ಸರ್ ಅಂತ ಕ್ಯಾನ್ಸರ್ನ ಕ್ಲಾಸಿಫೈ ಮಾಡುವಾಗ ಅನ್ಡಿಫರೆನ್ಷಿಯೇಟೆಡ್, ಪೋರ್ಲಿ ಡಿಫರೆನ್ಷಿಯೇಟೆಡ್, ಮಾಡರೇಟ್ಲಿ ಡಿಫರೆನ್ಷಿಯೇಟೆಡ್, ವೆಲ್ ಡಿಫರೆನ್ಷಿಯೇಟೆಡ್ ಅಂತ ಹೇಳಿ. ಡಿಫರೆನ್ಷಿಯೇಟೆಡ್ ಅಂದರೆ ಅರ್ಥ ಏನು ಗೊತ್ತಾ? ಪ್ರತ್ಯೇಕೀಕರಣಗೊಳ್ಳೋದು. ಈ ಏಕ ವಸ್ತು ಪ್ರತ್ಯೇಕವಾಗಲಿಕ್ಕೆ ಪ್ರಾರಂಭವಾಯಿತು. ಆ ಹಂತದಲ್ಲಿ ಆ ಪರಬ್ರಹ್ಮನಿಂದ ಮೊದಲನೆಯ ಮೂರ್ತಿಯ ಉಗಮವಾಯಿತು. ನಾವು ತ್ರಿಮೂರ್ತಿಗಳು ಅಂತ ಏನು ಹೇಳ್ತಿರ್ವಿ, ಆ ತ್ರಿಮೂರ್ತಿಗಳ ಉಗಮ ಪ್ರಾರಂಭವಾಯಿತು. ಮೊದಲನೆಯ ಮೂರ್ತಿ ಯಾರು? ಶಿವ. ಎರಡನೆಯ ಮೂರ್ತಿ ಯಾರು? ವಿಷ್ಣು. ಮೂರನೆಯ ಮೂರ್ತಿ ಯಾರು? ಬ್ರಹ್ಮ. ಇವರು ಬರೀ ವಿಷ್ಣು ಅಲ್ಲ, ಬರೀ ಶಿವ ಅಲ್ಲ, ಪರಶಿವ, ಅಥವಾ ಇವನನ್ನು ಪರಮೇಶ್ವರ ಅಂತ ಹೇಳಬಹುದು. ಪರಮೇಶ್ವರ ಹೊರಬಂದ ಕಾಸ್ಮಿಕ್ ಲೋಗಾಸಿಂದ. ಆ ಪರಮೇಶ್ವರನಿಂದ ಮಹಾವಿಷ್ಣು, ಬರೀ ವಿಷ್ಣು ಅಲ್ಲ, ಮಹಾವಿಷ್ಣು ಹೊರಬಂದ. ಆ ಮಹಾವಿಷ್ಣುವಿನಿಂದ ಮಹಾಬ್ರಹ್ಮ ಹೊರಬಂದ. ಬಿಕಾಸ್ ಕಾಸ್ಮಿಕ್ ಲೋಗಾಸ್ ಇದು, ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಮೂಲ ಇದು. ಅಲ್ಲಿ ಹೊರಬಂದವರು ಈ ತ್ರಿತತ್ವಗಳೇ. ಸೋಲಾರ್ ಲೋಗಾಸ್ ಅಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ ಕಾಸ್ಮಿಕ್ ಲೋಗಾಸ್. ಸೋಲಾರ್ ಲೋಗಾಸ್ ಅಂದರೆ ಸೌರಮಂಡಲದಲ್ಲಿ ನಾಯಕನಾಗಿರುವಂಥ ಸೌರ ಬ್ರಹ್ಮಾಂಡೇಶ್ವರ. ಈ ಸೌರ ಬ್ರಹ್ಮಾಂಡೇಶ್ವರ ಅಥವಾ ಈ ಸೂರ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರನಿದನಲ್ಲ, ಅವನ ಕೋಟಿ 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 ಮಕ್ಕಳಲ್ಲಿ ಒಬ್ಬ ಇವನು. ಅದು ಎಷ್ಟು ಕೋಟಿ ಅಂದರೆ ಟ್ರಿಲಿಯನ್ಗಳ ಗಟ್ಟಲೆ ನಕ್ಷತ್ರಗಳಿವೆ. ಪ್ರತಿ ನಕ್ಷತ್ರವೂ ಒಂದು ಬ್ರಹ್ಮಾಂಡೇಶ್ವರ. ಆ ಕೋಟಿ ಕೋಟಿ ನಕ್ಷತ್ರಗಳನ್ನು ಉತ್ಪತ್ತಿ ಮಾಡಿದಂತಹ ಆ ಮೂಲ ವಸ್ತು ಏನಿದೆ ಅದನ್ನು ಕಾಸ್ಮಿಕ್ ಲೋಗಾಸ್ ಅಂತೀವಿ. ಕಾಸ್ಮಿಕ್ ಲೋಗಾಸ್ ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರ ಅವನು. ಅರ್ಥ ಆಗ್ತಿದೆಯಾ ಈಗ ನಿಮಗೆ? ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರ ಅಂದರೆ ಯಾರು? ಅಲ್ಲಿಂದ ಬಂದವನು ಶಿವ. ಶಿವ ಕೂಡ ಕೆಳಗೆ ಬರ್ತಾನೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರ ಮೂಲ ಪದಾರ್ಥ ಪರಬ್ರಹ್ಮ. ಪರಬ್ರಹ್ಮ ಅಥವಾ ಅವ್ಯಕ್ತ, ನಾನೇನು ಹೇಳಿದೆ ತದೇಕಂ ಅಂತ ಏನು ಹೇಳಿದ್ರು ಸ್ಟೇಟ್, ಅದು ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರ. ಅವನಿಂದ ಹೊರಬಂದವರು ಪರಮೇಶ್ವರ, ಮಹಾವಿಷ್ಣು, ಮಹಾಬ್ರಹ್ಮ. ಈ ಮಹಾಬ್ರಹ್ಮ ಕೋಟ್ಯಾಂತರ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದ. ಪ್ರತಿ ನಕ್ಷತ್ರವೂ ಒಂದು ಸೌರ ಬ್ರಹ್ಮಾಂಡೇಶ್ವರ. ಅರ್ಥ ಮಾಡ್ಕೊಳ್ಳಿ, ಇದು ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಈಗ ನಮ್ಮ ಸೂರ್ಯನೂ ಒಬ್ಬ ಸೌರ ಬ್ರಹ್ಮಾಂಡೇಶ್ವರ. ಅವನಿಂದ ಬಂದವರು ಶಿವ, ವಿಷ್ಣು, ಬ್ರಹ್ಮ. ಆದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರನಿಂದ ಹೊರಬಂದವರು ಪರಮೇಶ್ವರ, ಮಹಾವಿಷ್ಣು ಮತ್ತು ಮಹಾಬ್ರಹ್ಮ. ಅವರು ಮಹಾ ತ್ರಿತತ್ವಗಳು ಅಲ್ಲಿ ಆ ಹಂತದಲ್ಲಿ ಪ್ರಕಟವಾಗುತ್ತೆ. ಅಲ್ಲಿ ಮಹಾಬ್ರಹ್ಮನಿಂದ ಸೃಷ್ಟಿ ಪ್ರಾರಂಭವಾಗಿ ಕೋಟ್ಯಾಂತರ ನಕ್ಷತ್ರಗಳು ಉತ್ಪತ್ತಿಯಾದಾಗ ಒಂದೊಂದು ನಕ್ಷತ್ರವೂ ಒಂದೊಂದು ಸೌರ ಬ್ರಹ್ಮಾಂಡೇಶ್ವರ. ಆ ಒಂದೊಂದು ನಕ್ಷತ್ರದಿಂದ ತ್ರಿತತ್ವಗಳು ಹೊರಬರುತ್ತೆ. ಆ ತ್ರಿತತ್ವಗಳು ಬರೀ ಶಿವ, ವಿಷ್ಣು ಮತ್ತು ಬ್ರಹ್ಮ ಅವರು. ನಮಗೆ ನಾವು ಇದೊಂದು ಚಿಕ್ಕ ವಲಯದಲ್ಲಿ ಇದ್ದೀವಿ. ಇದು ಹೇಗೆ ಅಂದರೆ ಕೂಪಮಂಡೂಕ ಇದ್ದ ಹಾಗೆ. ಕೂಪಮಂಡೂಕ ಅಂತಂದರೆ ಏನು? ಬಾವಿಲಿರೋ ಕಪ್ಪೆ. ಈ ಸಣ್ಣ ಸೂರ್ಯನ ಒಂದು ಸೌರವ್ಯೂಹದಲ್ಲಿ ವಾಸ ಮಾಡ್ತಿದ್ದೀವಿ. ಇದೇ ಸರಿಯಾಗಿ ಗೊತ್ತಿಲ್ಲ ನಮಗೆ. ಆದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರ ಭಾಳ ಎತ್ತರದಲ್ಲಿರೋನು. ಕೋಟ್ಯಾಂತರ ನಕ್ಷತ್ರಗಳಿಗೆ, ಕೋಟ್ಯಾಂತರ ಸೌರ ಬ್ರಹ್ಮಾಂಡೇಶ್ವರಗಳಿಗೆ ಜನ್ಮ ಕೊಟ್ಟವನು ಆತ. ಓಕೆ,
ಈಗ ನಾನು ಮಾತನಾಡ್ತಾ ಇರೋದು ಸೋಲಾರ್ ಸಿಸ್ಟಮ್ನ ಕ್ರಿಯೇಷನ್ ಅಲ್ಲ, ನಾನು ಮಾತನಾಡ್ತಿರೋದು ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರನು ನಡೆಸಿದಂಥ ಸೃಷ್ಟಿ ಕ್ರಿಯೆ. ಆರ್ ಯು ಫಾಲೋಯಿಂಗ್ ಮೀ? ಅರ್ಥ ಆಗ್ತಿದೆಯಾ ಇದು? ಓಕೆ, ರೈಟ್. ಈಗ ಈ ಭಗವಂತನ ಚೈತನ್ಯ ಹೀಗೆ ಮುಂದುವರೆದಾಗ ಪ್ರಕೃತಿಯ ಮೇಲೆ, ಅದಕ್ಕೆ ಮೊದಲೇ ಇದಾಗೋಗಿತ್ತು. ಯಾವುದಾಗೋಗಿತ್ತು? ಡಿಫ್ರೆನ್ಷಿಯೇಷನ್. ಏನು ಡಿಫ್ರೆನ್ಷಿಯೇಷನ್ ಆಗಿತ್ತು? ಆ ಮೂಲ ವಸ್ತುವಿನಿಂದ ಶಿವ ಬಂದ, ಶಿವನಿಂದ ವಿಷ್ಣು ಬಂದ, ವಿಷ್ಣುವಿನಿಂದ ಬ್ರಹ್ಮ ಹೊರಬಂದ. ಈ ಮೂವರು ಹೊರಬಂದ ನಂತರ ಸೃಷ್ಟಿ ಕ್ರಿಯೆ ಪ್ರಾರಂಭವಾಯಿತು. ಅಂದರೆ ಈ ತ್ರಿತತ್ವಗಳ ಅಧೀನದಲ್ಲಿ ಸಪ್ತ ಪ್ರಜಾಪತಿಗಳು ಹೊರಬರ್ತಾರೆ. ಆ ಪ್ರಜಾಪತಿಗಳ ಮೂಲಕ ಸೃಷ್ಟಿ ಕ್ರಿಯೆ ಮುಂದೆ ನಡೆಯುತ್ತೆ. ಇರಲಿ, ಅದು ಬಿಲ್ಡಿಂಗ್ ಅಂತೀವಿ, ನಿರ್ಮಾಣದ ಕೆಲಸಗಳು ಪ್ರಜಾಪತಿಗಳೇ ವಹಿಸಿಕೊಳ್ತಾರೆ. ಇರಲಿ, ಏನೂ ಇನ್ನೂ ಅಸ್ತಿತ್ವದಲ್ಲಿರಲಿಲ್ಲ. ಅನಂತ ಚಲನೆ ಮತ್ತು ಸ್ವತಂತ್ರ ಶಕ್ತಿ ಮಾತ್ರ ಇತ್ತು. ಸ್ಟ್ಯಾನ್ಸಾ 2 ಬಂದಾಗ ಸಹ ಏನೂ ಇರಲಿಲ್ಲ. ಅಲ್ಲಿ ಬರೀ ಅನಂತವಾದ ಒಂದು ಚಲನೆ ಕಂಡು ಬಂತು. ಎಟರ್ನಲ್ ಮೋಷನ್ ಅಂತೀವಿ ನಾವು, ಅದು ಮತ್ತು ಸ್ವತಂತ್ರ ಶಕ್ತಿ, ಫ್ರೀ ಎನರ್ಜಿ ಕಂಡು ಬಂತು ಅಲ್ಲಿ. ಅಂದರೆ ಅದಿತಿ ಪ್ರಕಟವಾಗಲಿಕ್ಕೆ ಪ್ರಾರಂಭವಾಯಿತು. ಈ ಹಂತದಲ್ಲಿ 1 2 ಆಗಿ 2 3 ಆಗಿ ತ್ರಿಮೂರ್ತಿಗಳು ವ್ಯಕ್ತವಾಗ್ತಾರೆ. ಈ ತ್ರಿಮೂರ್ತಿಗಳನ್ನು ಲೋಗೈ ಅಂತ ಕರಿತೀವಿ. ಲೋಗಾಸ್ ಅಂದರೆ ನಾಯಕ, ಲೋಗೈ ಅಂದರೆ ಮಲ್ಟಿಪಲ್, 3 ನಾಯಕರು ಅಥವಾ ತ್ರಿತತ್ವಗಳು. ಫಸ್ಟ್ ಲೋಗಾಸ್ ಇಸ್ ಶಿವ, ಸೆಕೆಂಡ್ ಲೋಗಾಸ್ ಇಸ್ ವಿಷ್ಣು, ಥರ್ಡ್ ಲೋಗಾಸ್ ಇಸ್ ಬ್ರಹ್ಮ. ಈ 3 ಮೂರ್ತಿಗಳು ಏಕಮೂರ್ತಿಯಾದ ಪರಬ್ರಹ್ಮನಿಂದ ಹೊರಟವರು. ನಿರ್ಗುಣ ಸ್ವರೂಪನಾದ ಪರಬ್ರಹ್ಮನು ನಿರ್ಗುಣ, ಅವನಿಗೆ ಯಾವ ಗುಣವೂ ಇಲ್ಲ, ಸಾತ್ವಿಕವೂ ಇಲ್ಲ, ತಾಮಸಿಕವೂ ಇಲ್ಲ, ರಾಜಸಿಕವೂ ಇಲ್ಲ, ನಿರ್ಗುಣ ಅವನು. ಅಂತ ನಿರ್ಗುಣ ಸ್ವರೂಪನಾದ ಬ್ರಹ್ಮನು ಫಾದರ್ ಪ್ರಿನ್ಸಿಪಲ್, ಮದರ್ ಪ್ರಿನ್ಸಿಪಲ್. ಫಾದರ್ ಪ್ರಿನ್ಸಿಪಲ್ ಅಂದರೆ ಪುರುಷ ತತ್ವ, ಮದರ್ ಪ್ರಿನ್ಸಿಪಲ್ ಅಂದರೆ ಪ್ರಕೃತಿ ತತ್ವ. ಇವೆರಡೂ ಅವ್ಯಕ್ತದಲ್ಲೇ ಅಡಗಿತ್ತು. ಪುರುಷನು ಪ್ರಕೃತಿಯ ಮೂಲಕ ಸಂಚಲಿಸಿದಾಗ ತ್ರಿಮೂರ್ತಿಗಳು ಹೊರಬಂದರು. ಶಿವ ಅವ್ಯಕ್ತವೇ, ಇನ್ನೂ ಅವ್ಯಕ್ತ ಇತ್ತು, ಇನ್ನೂ ಪ್ರಕಟವಾಗಿರಲಿಲ್ಲ. ಅದಕ್ಕೆ ಶಿವನನ್ನು ಯಾರೂ ಮೂರ್ತಿಯನ್ನಾಗಿ ಇಟ್ಟು ಪೂಜೆ ಮಾಡಲ್ಲ. ಹೆಚ್ಚಾಗಿ ನಿರಾಕಾರ ನಿರ್ಗುಣ ಅಂತಲೇ ಹೇಳೋದು, ಲಿಂಗವನ್ನು ಇಟ್ಟು ಪೂಜೆ ಮಾಡ್ತಾರೆ. ಏಕೆಂದರೆ ಇಟ್ ವಾಸ್ ಅನ್ಮ್ಯಾನಿಫೆಸ್ಟ್ ಲೋಗಾಸ್. ಶಿವ ಅವ್ಯಕ್ತ ತತ್ವವೇ ಅದು. ಆದರೆ ಶಿವನಿಂದ ಹೊರಬಂದಂಥ ವಿಷ್ಣು ಅರ್ಧ ವ್ಯಕ್ತ ಅರ್ಧ ಅವ್ಯಕ್ತವಾಗಿದ್ದ. ವಿಷ್ಣುವಿನಿಂದ ಹೊರಬಂದ ಬ್ರಹ್ಮ ಪೂರ್ಣ ವ್ಯಕ್ತವಾಗಿದ್ದ. ಅರ್ಥ ಆಗ್ತಿದೆಯಾ ಇದು? ಅವ್ಯಕ್ತ, ವ್ಯಕ್ತಾವ್ಯಕ್ತ, ಆಮೇಲೆ ವ್ಯಕ್ತ. ಶಿವ ಅವ್ಯಕ್ತ, ವಿಷ್ಣು ವ್ಯಕ್ತಾವ್ಯಕ್ತ, ಅಂದರೆ ಸ್ವಲ್ಪ ವ್ಯಕ್ತ ಸ್ವಲ್ಪ ಅವ್ಯಕ್ತ. ಆದರೆ ಬ್ರಹ್ಮ ಪೂರ್ಣ ವ್ಯಕ್ತವಾಗಿದ್ದ. ಬ್ರಹ್ಮ ಪೂರ್ಣ ವ್ಯಕ್ತವಾಗಿ ಪದಾರ್ಥ ಪ್ರಪಂಚದ ಸೃಷ್ಟಿಗೆ ಮೊದಲು ಬರೀ ಅನಂತ ಚಲನೆ ಮತ್ತು ಶಕ್ತಿ ಮಾತ್ರ ಇತ್ತು. ಈ ಸ್ಥೂಲ ಲೋಕದ ಒಂದು ವಿಶ್ವಾಂಶ, ಅದರಿಂದಲೇ ಅಣುಗಳು ಮತ್ತು ಪರಮಾಣುಗಳು ಉತ್ಪತ್ತಿಯಾಗಿದೆ. ಯಾವಾಗ ಈ ಬ್ರಹ್ಮನ ಸೃಷ್ಟಿಯಾಯಿತೋ, ಮಹಾಬ್ರಹ್ಮನ ಸೃಷ್ಟಿಯಾಯಿತೋ, ಆಗ ಪ್ರಕೃತಿ ಪ್ರತ್ಯೇಕೀಕರಣಗೊಳ್ಳಲಿಕ್ಕೆ ಪ್ರಾರಂಭವಾಯಿತು. ಅಣುಗಳು ಪರಮಾಣುಗಳ ಸೃಷ್ಟಿ ಪ್ರಾರಂಭವಾಯಿತು. ಈ ಕವನದಲ್ಲಿ ಸೃಷ್ಟಿ ಪ್ರಾರಂಭವಾದಾಗ ಹೇಗಾಯಿತು ಅಂತಂದರೆ, ಪ್ರತ್ಯೇಕೀಕರಣಗೊಂಡಾಗ ಎಣಿಸಲಾಗದಷ್ಟು ಬಿಂದುಗಳಲ್ಲಿ ಒಮ್ಮೆಯೇ ಬದಲಾವಣೆಗಳು ಪ್ರಾರಂಭವಾಯಿತು. ಅದಿತಿ ಅಥವಾ ಪ್ರಕೃತಿ ವಿಶಾಲವಾಗಿ ಹರಡಿಕೊಂಡಿತ್ತಲ್ಲ, ಆ ಪ್ರಕೃತಿ ಒಂದು ಸಮಸ್ಥಿತಿಯಲ್ಲಿತ್ತು. ಸಮಸ್ಥಿತಿ ಅಂದರೆ ಹೋಮೋಜೀನಸ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳೋದಾದರೆ. ಹೋಮೋಜೀನಿಟಿ ಅಂತೀವಿ ನಾವು. ಹೋಮೋಜೀನಿಟಿ ಅಂದರೆ ಒಂದು ಸಮರಸತೆ. ಆ ಪದಾರ್ಥ ಒಂದೇ ಥರ ಹರಡ್ಕೊಂಡಿತ್ತು. ಅದೇನಿತ್ತೋ ಅದಿತಿ ಅಥವಾ ಪ್ರಕೃತಿ ಒಂದೇ ಥರ ಹರಡ್ಕೊಂಡಿತ್ತು. ಅದರಲ್ಲಿ ವ್ಯತ್ಯಾಸಗಳೇ ಇರಲಿಲ್ಲ.
ಯಾವಾಗ ಈ ಪುರುಷ ಪ್ರಕೃತಿ ತತ್ವಗಳು ಒಟ್ಟಾಗಿ ಪ್ರಕಟವಾಗಲಿಕ್ಕೆ ಪ್ರಾರಂಭವಾಯಿತೋ ಆಗ ಆ ಪ್ರಕೃತಿಯಲ್ಲಿ ಅಲ್ಲಲ್ಲಿ ಬದಲಾವಣೆಗಳು ಕಾಣಿಸ್ತವೆ. ಕೆಲವು ಸ್ಥಳಗಳಲ್ಲಿ ಅಣುಗಳು ಪರಮಾಣುಗಳು ಒಟ್ಟೊಟ್ಟಾಗಿ ಸೇರಿಕೊಂಡು, ಈಗ ಮಜ್ಜಿಗೆ ತಗೊಳ್ಳಿ ನೀವು, ಮಜ್ಜಿಗೆ ಹೇಗಿರುತ್ತೆ? ನೀರಾಗಿರುತ್ತೆ, ಎಲ್ಲ ಕಡೆ ನೀರಿದ್ದಂಗೆ ಇರುತ್ತೆ. ನೀವು ಕರೆಕ್ಟಾಗಿ ಕಡಿದು ಬಿಟ್ರೆ ಅದನ್ನು, ಅದೇ ಸರಿಯಾಗಿ ಕಡಿಲಿಲ್ಲ ಅಂದರೆ ಮಜ್ಜಿಗೆಯಲ್ಲಿ ಏನಾಗುತ್ತೆ? ಅಲ್ಲಲ್ಲಿ ಸಣ್ಣ 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 ಗಡ್ಡೆಗಳಿರುತ್ತೆ. ಇದು ಮಜ್ಜಿಗೆ ಇದ್ದಂಗಿತ್ತು ಆ ಪದಾರ್ಥ, ಚೆನ್ನಾಗಿ ಕಡ್ದಿರೋ ಮಜ್ಜಿಗೆ, ಸುಮ್ಮನಿತ್ತದು ಆ ಪ್ರಕೃತಿ. ಯಾವಾಗ ಪುರುಷ ಪ್ರಕೃತಿಗಳ ಒಂದು ಒಡನಾಟದಲ್ಲಿ ಸಂಚಲನ ಪ್ರಾರಂಭವಾಯಿತೋ ಆಗ ಅಲ್ಲಲ್ಲಿ ಏನಾಯಿತು? ಗಡ್ಡೆಗಳಾಯಿತು. ಅಂದರೆ ಆ ಸಮತೋಲನದ ಸಮತ್ವದ ಸ್ಥಿತಿ ಹೊರಟೋಯ್ತು, ಹೋಮೋಜಿನಿಟಿ ಹೊರಟೋಯ್ತು, ಹೆಟಿರೋಜಿನಿಟಿ ಬಿಗಿನ್ ಆಯಿತು. ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಸ್ವಲ್ಪ ಮಟ್ಟಿಗೆ ವಿಜ್ಞಾನ ಗೊತ್ತಿದ್ದರೆ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಗೊತ್ತಿದ್ದರೆ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಸುಲಭ. ಹೋಮೋಜಿನಿಟಿ ಅಂತಂದರೆ ಹರಿತಿರೋ ನೀರಿದ್ದ ಹಾಗೆ, ಅದರಲ್ಲಿ ಏನೂ ಇಲ್ಲ. ಆ ನೀರಲ್ಲಿ ಅಲ್ಲಲ್ಲಿ ಒಂದು ಸ್ವಲ್ಪ ಕೆಂಪುದು ಮಣ್ಣಿನ ಉಂಡೆಗಳನ್ನ ಬಿಸಾಕಿ, ಆಗೇನಾಗುತ್ತೆ? ನೀರಿನ ಮಧ್ಯದಲ್ಲೇ ಅಲ್ಲಲ್ಲಿ ಮಣ್ಣಿನ ಕಣಗಳು ಕಾಣಿಸುತ್ತೆ. ಈಗ ಅದು ಹೋಮೋಜಿನಿಟಿ ಅಲ್ಲ, ಅದೇನಾಯ್ತದು? ಹೆಟ್ರೋಜಿನಿಟಿ ಆಯಿತು. ಇಂತಹ ಹೆಟ್ರೋಜಿನಿಟಿ ಉತ್ಪತ್ತಿ ಆಯಿತು. ಇದನ್ನು ಏನಕ್ಕೆ ಹೋಲಿಸ್ತಾರೆ ಗೊತ್ತಾ? ಗುಪ್ತ ಸಿದ್ಧಾಂತದಲ್ಲಿ ಇಟ್ ಈಸ್ ಕಂಪೇರ್ಡ್ ಟು ದ ಕ್ರಿಯೇಷನ್ ಆಫ್ ಎ ಲೋಟಸ್ ಪ್ಲಾಂಟ್. ಕಮಲ ಹುಟ್ಟೋದು ಹಾಗೆ ಅಂತೆ. ಕಮಲ ಹುಟ್ಟಲಿಕ್ಕೆ ಮೊದಲು ಅದೇನಿತ್ತೋ ಪದಾರ್ಥ, ಆ ಪದಾರ್ಥದಲ್ಲಿ ಅಲ್ಲಲ್ಲಿ ಬುಡ್ಡೆಗಳು ಉತ್ಪತ್ತಿಯಾಗುತ್ತಂತೆ. ಆ ಬುಡ್ಡೆಗಳಲ್ಲಿ ಬದಲಾವಣೆಗಳಾಗ್ತಾ ಹೋಗಿ ಕೊನೆಗೆ ಆ ಗಿಡ ಹೊರಗಡೆಗೆ ಮೊಳೆಯುತ್ತೆ ಅಂತ ಇರಲಿ. ಸೊ ಈಗೇನಾಗಿದೆ ಅಂತಂದರೆ, ಇಲ್ಲಿ ಸೃಷ್ಟಿಯ ಪ್ರಾರಂಭದಲ್ಲಿ ಪುರುಷ ಮತ್ತು ಪ್ರಕೃತಿಯ ಒಂದು ಒಡನಾಟದ ಮೂಲಕ 3 ತತ್ವಗಳು ಪ್ರಕಟವಾಯಿತು. 3 ತತ್ವಗಳು ಪ್ರಕಟವಾದ ನಂತರ ಅದಿತಿ ಅಥವಾ ಪ್ರಕೃತಿಯಲ್ಲಿ ಬದಲಾವಣೆಗಳು ಪ್ರಾರಂಭವಾಯಿತು. ಹೋಮೋಜಿನಿಟಿ ಅಥವಾ ಸಮರಸತೆ ಹೋಯಿತು. ಹೆಟಿರೋಜಿನಿಟಿ ಅಥವಾ ಅಸಮ ಸ್ಥಿತಿ ಪ್ರಾರಂಭವಾಯಿತು. ಅಲ್ಲಿಂದ ಕ್ರಿಯೇಷನ್ ಅಥವಾ ಸೃಷ್ಟಿ ಪ್ರಾರಂಭವಾಯಿತು ವಿಶ್ವದ ಕೊಯ್ಲಾನ್ ಎಂಬ ಬಯಲಿನಲ್ಲಿ. ಗುಪ್ತ ಸಿದ್ಧಾಂತ ಏನು ಮಾಡುತ್ತೆ? ಕಾಸ್ಮಿಕ್ ಕ್ರಿಯೇಷನ್ಗಿಂತ ಹೆಚ್ಚಾಗಿ ಸೋಲಾರ್ ಸಿಸ್ಟಮ್ ಕ್ರಿಯೇಷನ್ಗೆ ಆದ್ಯತೆ ಕೊಡುತ್ತೆ. ಸೌರವ್ಯೂಹದ ಸೃಷ್ಟಿಯನ್ನು ಆಳವಾಗಿ ವಿವರಿಸ್ತಾ ಹೋಗುತ್ತೆ. ಈ ಎರಡನೆಯ ಕವನ ಇದೆಯಲ್ಲ, ಇದಕ್ಕೂ ಮೊದಲನೇ ಕವನಕ್ಕೂ ಒಂದು ವ್ಯತ್ಯಾಸ ಇದೆ. ಏನಂದರೆ, ಮೊದಲನೇ ಕವನ ಅದಿರಲಿಲ್ಲ, ಇದಿರಲಿಲ್ಲ, ಅಸ್ತಿತ್ವವಿರಲಿಲ್ಲ, ಅನಸ್ತಿತ್ವವಿರಲಿಲ್ಲ, ರೂಪವಿರಲಿಲ್ಲ, ಗುಣವಿರಲಿಲ್ಲ, ಎಲ್ಲ ಋಣಾತ್ಮಕವಾಗಿ ಹೇಳ್ತಾ ಬರುತ್ತೆ. ಆದರೆ ಈ ಎರಡನೇ ಸ್ಟ್ಯಾನ್ಸಾ ಏನು ಹೇಳುತ್ತೆ ಅಂದರೆ, ಸ್ವಲ್ಪ ಪಾಸಿಟಿವಿಟಿ ತರುತ್ತೆ. ಪಾಸಿಟಿವಿಟಿ ಅಂದರೆ ಏನೋ ಭರವಸೆ, ಏನೋ ನಿರೀಕ್ಷೆ. ಅದೇನು ಹೇಳುತ್ತೆ ಅಂದರೆ, ದ ಅವರ್ ಹ್ಯಾಡ್ ನಾಟ್ ಎಟ್ ಸ್ಟ್ರಕ್. ದ ಅವರ್ ಹ್ಯಾಡ್ ನಾಟ್ ಎಟ್ ಸ್ಟ್ರಕ್ ಅಂದರೆ ಅರ್ಥ, ಇನ್ನೂ ಗಂಟೆ ಬಾರಿಸಿಲ್ಲ. ಏನಕ್ಕೆ ಗಂಟೆ ಬಾರಿಸಿಲ್ಲ? ಸೃಷ್ಟಿಯ ಪ್ರಾರಂಭಕ್ಕೆ ಇನ್ನು ಗಂಟೆ ಬಾರಿಸಿಲ್ಲ. ಅಂದರೆ ಸಮಯ ಇನ್ನು ಸ್ಟಾರ್ಟ್ ಆಗಿಲ್ಲ. ಆದರೆ ಗಂಟೆ ಬಾರಿಸಿಲ್ಲ ಅಂತ ಹೇಳೋವಾಗ ಓಕೆ, ಇನ್ನು ಮುಂದೆ ಬಾರಿಸ್ತಾರೆ ಅನ್ನೋ ಥರ ಒಂದು ಸಂಕೇತವನ್ನು ಕೊಡುತ್ತೆ ಅದು. ದ ರೇ ಹ್ಯಾಡ್ ನಾಟ್ ಎಟ್ ಫ್ಲಾಶ್ಡ್ ಇನ್ ಟು ದ ಜರ್ಮ್. ಕಿರಣ ಇನ್ನ ಬೀಜವನ್ನು ಹೋಗಿ ಸೇರಿಲ್ಲ. ನಾಟ್ ಯೆಟ್ ಬಟ್ ಇಟ್ಸ್ ಗೋಯಿಂಗ್ ಟು ಅನ್ನೋಂಥ ಒಂದು ನಿರೀಕ್ಷಣೆಯನ್ನು ಈ ವಾಕ್ಯಗಳು ತಿಳಿಸುತ್ತದೆ. ಅಂದರೆ ಇನ್ನೇನೋ ಭವಿಷ್ಯದಲ್ಲಿ ಬಹಳ ಮುಖ್ಯ ಘಟನೆ ಜರುಗಲಿದೆ ಅನ್ನೋ ನಿರೀಕ್ಷಣೆಯನ್ನು ಕೊಡುತ್ತೆ ಈ ಎರಡನೆಯ ಸ್ಟ್ಯಾನ್ಸ. ನೋಡಿ, ಒಂದೊಂದು ಸ್ಟ್ಯಾನ್ಸನಲ್ಲೂ ಮಲ್ಟಿಪಲ್ ಕವನಗಳಿವೆ. ಅಂದರೆ ಮಲ್ಟಿಪಲ್ ಲೈನ್ಸ್ ಆರ್ ದೇರ್. ಐ ವಾಸ್ ಜಸ್ಟ್ ಗೋಯಿಂಗ್ ಥ್ರೂ ಸೀಕ್ರೆಟ್ ಡಾಕ್ಟ್ರಿನ್. ಇವತ್ತು ಬೆಳಿಗ್ಗೆ ಕೂಡ ಸೀಕ್ರೆಟ್ ಡಾಕ್ಟ್ರಿನ್ ತೆಗೆದು 5 ಗಂಟೆಗೆ ಓದ್ತಾ ಇದ್ದೆ ನಾನು. ಅದು ಎಷ್ಟು ಕ್ಲಿಷ್ಟವಾಗಿದೆ ಅಂದರೆ, ನನಗೆ ನಿಮ್ಮ ಮುಂದೆ ಅದನ್ನು ಇಡಲಿಕ್ಕೆ
ಭಯ ನಾನೇ ಕಷ್ಟಪಟ್ಟು ಅದನ್ನು ಎಷ್ಟೊಂದು ರೆಫರೆನ್ಸ್ಗಳನ್ನ ತೊಗೊಂಡು ಇಂಟರ್ನೆಟ್ ಹುಡುಕಿ ಅವರು ಕೊಟ್ಟಿರೋ ರೆಫರೆನ್ಸ್ಗಳನ್ನ ಎಳೆದು ಕೆಳಗೆ ಬರೆದಿರೋಂತಹ ಬಾಟಮ್ ಲೈನ್ಸ್ನ ಹುಡುಕಾಡಿ ನಾನು ಅರ್ಥ ಮಾಡಿಕೊಂಡು ಒಂದು ನೋಟ್ಸ್ ಥರ ನಾನು ಪ್ರಿಪೇರ್ ಮಾಡ್ತಿದ್ದೀನಿ. ಈಗ ನಾನು ಇನ್ನೂ ಸೀಕ್ರೆಟ್ ಡಾಕ್ಟ್ರಿಗೆ ನೋಟ್ಸ್ ಪ್ರಿಪೇರ್ ಮಾಡಿಲ್ಲ, ಧ್ಯಾನ ಗ್ರಂಥ ಕವನಗಳದು ಮಾಡಿದ್ದೀನಿ, ಬಟ್ ಇದು ಮಾಡಿಲ್ಲ. ಇವತ್ತು ಬೆಳಿಗ್ಗೆ ಮಾಡೋವಾಗ ಅದನ್ನೆಲ್ಲ ಹೇಳಬೇಕು ನಿಮಗೆ ಅಂತ ಒಂದು ಮನಸ್ಸು ಅನ್ನಿಸ್ತೆ. ಇನ್ನೊಂದು ಮನಸ್ಸು ಹೇಳ್ತು, ಖಂಡಿತ ಹೇಳಿದ್ರೆ ಎಲ್ಲ ಏನಾಗತ್ತೆ, ತಲೆ ಒಳಗೋಗಲ್ಲ, ತಲೆ ಮೇಲೆ ಹಾದು ಹೋಗ್ಬಿಡುತ್ತೆ ಇವ್ರಿಗೆ. ಆಮೇಲೆ ಇವ್ರು ಏನೋ ಹೋದರು ನಮ್ಮ ತಲೆಗೇನೋ ಅರ್ಥ ಆಗಲಿಲ್ಲ. ಇದು ನನಗೆ ಭಾಳ ಪ್ರಾರಂಭದಲ್ಲೇ ಅನುಭವ ಆಗಿದೆ. 25 ವರ್ಷದ ಹಿಂದೆಲ್ಲೇ ಥಿಯಾಸಫಿ ಮಾತನಾಡಲಿಕ್ಕೆ ಅಲ್ಲಿ ಇಲ್ಲಿ ಯಾರೋ ಮನೆಗಳಿಗೆ ಕರೆದ್ರು ಅಂತ ಹೋಗಿ ಹೇಳಿ ಕೊನೆಯಲ್ಲಿ ಸರ್ ನೀವೇನು ಮಾತನಾಡಿದ್ರು ನನಗೇನೂ ಅರ್ಥ ಆಗಲಿಲ್ಲ ಸರ್. ಆವಾಗ ನಾನು ಹೋಗಿ ನಮ್ಮ ಗುರುಗಳು ಸುಕೃಷ್ಣಮೂರ್ತಿಗಳನ್ನ ಕೇಳಿದೆ. ಆಗ ಅವ್ರು ಇದೇ ಹೇಳಿದರು, ನೀವು ಎಲ್ಲೇ ಹೋದ್ರೂ ಆಡಿಯನ್ಸ್ ಪಲ್ಸ್ ಏನಿದೆ, ಅವರು ಯಾವ ಎತ್ತರಕ್ಕೆ ಬೆಳೆದಿದ್ದಾರೆ ಅವ್ರ ನಾಡಿಯನ್ನು ನೀವು ಮೊದಲು 5 ನಿಮಿಷ ಪರೀಕ್ಷೆ ಮಾಡಬೇಕು. ಅವ್ರ ಮಟ್ಟಕ್ಕೆ ನೀವೇನು ಮಾಡಬೇಕು, ಕೆಳಕ್ಕೆ ಇಳಿದು ಕೊಡಬೇಕು ವಿಷಯನ. ನಿಮಗೆ ಗೊತ್ತಿದೆ ಅಂತ ನೀವು ಹೇಳ್ತಾ ಹೋಗ್ಬಿಟ್ರೆ ರೈಲ್ ಮುಂದೆ ಹೋದಂಗೆ ನೀವು ಹೋಗ್ತಾ ಇರ್ತೀರಿ, ಜನ ಎಲ್ಲ ಹಿಂದೆನೇ ಉಳಿದು ಬಿಡ್ತಾರೆ ಅಂತ. ಹಾಗಾಗಿ ಆಮೇಲೆ ಅನ್ನಿಸ್ತು ಬೇಡ, ಅಷ್ಟು ಡೆಪ್ತ್ಗೆ ಹೋಗೋದು ಬೇಡ ಅಂತ ನಾನು ಐ ಆಮ್ ಟ್ರೈಂಗ್ ಟು ಕಂಡೆನ್ಸ್ ಅಂಡ್ ಗಿವ್ ಇಟ್. ಈ 2ನೇ ಸ್ಟ್ಯಾನ್ಸಾನ ಇಷ್ಟೇ ಹೇಳೋದವರು, ನಿರೀಕ್ಷಣೆಯ ಸ್ಥಿತಿ. ಸ್ಕೂಲ್ ಬೆಲ್ ಹೊಡೆಯುತ್ತೆ, ಇನ್ನೇನೋ ನಾನು ಆಟ ಆಡ್ತಾ ಮರ್ತೋಗಿದ್ದೀನಿ, ಆದರೆ ಸ್ಕೂಲ್ ಬೆಲ್ ಹೊಡೆಯುತ್ತೆ ಅನ್ನೋ ಚಿಹ್ನೆಗಳು ನನಗೆ ಸಿಗ್ತಾ ಇದೆ, ಅಂಥ ಸ್ಥಿತಿ ಇದು. ಓಕೆ, ಇಂಥ ಒಂದು ಪ್ರಪಂಚ ಇನ್ನು ಟೈಮೇ ಪ್ರಾರಂಭ ಆಗಿರಲಿಲ್ಲ ಅಲ್ವಾ? ಆಮೇಲೆ ಟೈಮ್ ಪ್ರಾರಂಭ ಆಗುತ್ತೆ. ಆ ಟೈಮ್ ಸ್ಪ್ಯಾನನ್ನು ಈ 2 ಮತ್ತು 3ನೆಯ ಸ್ಟ್ಯಾನ್ಸಾಗಳಲ್ಲಿ ವಿವರಿಸ್ತಾರೆ. ಆ ಟೈಮ್ ಸ್ಪ್ಯಾನ್ನ ಒಂದು ಬೃಹತ್ ಆಯಾಮವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವ ಒಂದು ಪ್ರಯತ್ನವನ್ನು ನಾನೀಗ ಮಾಡ್ತೇನೆ. ಐ ಹ್ಯಾವ್ ಫ್ಯೂ PPTs. ನಾವು ವಾಸ ಮಾಡ್ತಾ ಇರುವಂತಹ ಕಾಲದ ಆಯಾಮವಿದೆಯಲ್ಲ, ಈ ಆಯಾಮ ಬಹಳ ದೀರ್ಘವಾದದ್ದು, ಬಹಳ ದೀರ್ಘವಾದದ್ದು. ಇದನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಒಂದು ಸ್ಲೈಡ್ಸ್ ಇದ್ದರೆ ಬೆಟರ್ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಐ ಪ್ರಿಪೇರ್ ದ ಸ್ಲೈಡ್ಸ್ ಟು ಆನ್. ನೋಡಿ, ನಮ್ಮ ಪ್ರಕಾರ ದಿನಗಳು, ಒಂದೊಂದು ದಿನಾನ ನಾವು ಹಗಲು ರಾತ್ರಿ ಅಂತ ವಿಭಾಗ ಮಾಡಿದ್ದೀವಿ. ಅಂಥ 30-31 ದಿನಗಳಿಗೆ 1 ತಿಂಗಳು, ಅಂಥ 12 ತಿಂಗಳಿಗೆ 1 ವರ್ಷ, ಅಂತಹ 10 ವರ್ಷಗಳಿಗೆ ದಶಕ, ಅಂಥ 100 ವರ್ಷಗಳಿಗೆ ಶತಮಾನ, ಅಂಥ 1000 ವರ್ಷಗಳಿಗೆ ಸಹಸ್ರಮಾನ. ಈ ರೀತಿ ನಾವು ಮಾಡ್ಕೊಂಡು ಹೋಗಿದ್ದೀವಿ. ಈಗ ಹೀಗೆ ಪ್ರಾರಂಭ ಮಾಡೋಣ. 1 year is equal to 365 days or 12 months. 12 ತಿಂಗಳು. ಈ 12 ತಿಂಗಳಲ್ಲಿ 6 ತಿಂಗಳು ಉತ್ತರಾಯಣ, 6 ತಿಂಗಳು ದಕ್ಷಿಣಾಯಣ. ಉತ್ತರಾಯಣ ಅಂದರೆ ಏನು? ಆಯಣ ಅಂದರೆ ಪ್ರಯಾಣ. ಉತ್ತರಾಯಣ ಅಂದರೆ ಭೂಮಿ ಸೂರ್ಯನಿಗೆ ಉತ್ತರದಲ್ಲಿ ಪ್ರಯಾಣ ಮಾಡುತ್ತೆ. ಅಂದರೆ ಸೂರ್ಯ ಕೆಳಗಿದ್ದಾನೆ, ಭೂಮಿ ಉತ್ತರ ಮೇಲಕ್ಕೆ ಅರ್ಧ.
180 ಡಿಗ್ರೀಸ್ ಪ್ರಯಾಣ ಮಾಡುತ್ತೆ. ಅದು ಉತ್ತರಾಯಣ. ಉತ್ತರಾಯಣ ಪ್ರಾರಂಭ ಆದದ್ದು ಯಾವತ್ತಿಂದ? ಈಗ ಮೊನ್ನೆ ಸಂಕ್ರಾಂತಿ ಆದಮೇಲೆ ಪ್ರಾರಂಭ ಆಯಿತು ಉತ್ತರಾಯಣ. ಭೀಷ್ಮ ಉತ್ತರಾಯಣಕ್ಕೆ ಕಾಯ್ತಾ ಇದ್ದ. ಆತ ಇಚ್ಛಾ ಮರಣ ಹೊಂದಲಿಕ್ಕೆ ಉತ್ತರಾಯಣಕ್ಕೆ ಕಾಯ್ತಾ ಇದ್ದ ಅವನು. ಇನ್ನು ದಕ್ಷಿಣಾಯಣ ಅಂದ್ರೆ ಏನು? ಸೂರ್ಯನ ದಕ್ಷಿಣ ಕೆಳಕ್ಕೆ ಪ್ರಯಾಣ ಮಾಡುತ್ತೆ. ಇನ್ನು 6 ತಿಂಗಳು ಭೂಮಿ ಸೂರ್ಯನ ಸುತ್ತಲೂ ಅಲ್ವಾ ಸುತ್ತಾ ಇರೋದು. ಸೂರ್ಯನಿಗೆ ಉತ್ತರವಾಗ 6 ತಿಂಗಳು ಸುತ್ತಿದ್ರೆ ಸೂರ್ಯನಿಗೆ ದಕ್ಷಿಣ ಕೆಳಭಾಗದಲ್ಲಿ 6 ತಿಂಗಳು ಸುತ್ತುತ್ತೆ. ಈ ಉತ್ತರಾಯಣ ಇದೆಯಲ್ಲ, ಅದು ದೇವರುಗಳಿಗೆ ಹಗಲು. ಈಗ ಹಗಲು ಅವರಿಗೆ 6 ತಿಂಗಳು ಉತ್ತರಾಯಣ ಹಗಲು ದೇವರಿಗೆ. ಇನ್ನು 6 ತಿಂಗಳು ದಕ್ಷಿಣಾಯನ ದೇವರಿಗೆ ರಾತ್ರಿ, ದೇವತೆಗಳಿಗೆ. ಇದು ಈ ತರ ಬರ್ತದೆ. ಇರಲಿ, ಈಗ ಇನ್ನು ಸ್ವಲ್ಪ ಮುಂದೆ ಹೋಗೋಣ. ನಮ್ಮ ಹಿಂದೂ ಮತ ಏನು ಹೇಳುತ್ತೆ, ಕಾಲವನ್ನು ಡಿವೈಡ್ ಮಾಡುವಾಗ ಯುಗಗಳಾಗಿ ಡಿವೈಡ್ ಮಾಡುತ್ತೆ. ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ ಮತ್ತು ಕೃತಯುಗ. ನಾನು ಅಪೋಸಿಟ್ ಆರ್ಡರಲ್ಲಿ ಕೊಟ್ಟಿದ್ದೀನಿ. ಮೊದಲು ವ್ಯಕ್ತವಾಗೋದು ಕೃತ ಆಮೇಲೆ ತ್ರೇತ, ಆಮೇಲೆ ಕಲಿ. ನಾನು ಉಲ್ಟಾ ಕೊಟ್ಟಿದ್ದೀನಿ. ಯಾಕೆ ಅಂದರೆ ಅದು ನಿಮ್ಗೆ ಅರ್ಥ ಮಾಡಿಸ್ತೀನಿ ಯಾಕೆ ನಾನು ಆ ರೀತಿ ಬರದೆ ಅಂತ. ಕಲಿಯುಗ ಅಂದರೆ 4,32,000 ವರ್ಷಗಳು ಕಲಿಯುಗಕ್ಕೆ. ದ್ವಾಪರ ಯುಗಕ್ಕೆ ಇದು ಡಬಲ್, ಇಂಟು 2 ಎಷ್ಟಾಯಿತು? 8,64,000 ವರ್ಷಗಳು. ತ್ರೇತಾಯುಗಕ್ಕೆ 4,32,000 ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಳ್ಳಿ, ಕಲಿಯುಗದ್ದು ಸ್ಟ್ಯಾಂಡರ್ಡ್. ಅದರ ಡಬಲ್ ಎಷ್ಟಾಯಿತು? ದ್ವಾಪರ ಯುಗ. ಅದರ ಟ್ರಿಪಲ್ ಏನಾಯಿತು? ಎಷ್ಟದು? 12,96,000 ವರ್ಷಗಳು ತ್ರೇತಾಯುಗಕ್ಕೆ. ಈಗ ಅದಕ್ಕೆ 4ರಷ್ಟು. ಯಾವುದಕ್ಕೆ 4ರಷ್ಟು? ಕಲಿಯುಗಕ್ಕೆ 4ರಷ್ಟು. ಓಕೆ, ಅದೆಷ್ಟು? 17,28,000 ವರ್ಷಗಳು. ಆದ್ದರಿಂದಲೇ ಪ್ರಾಬಬ್ಲಿ ಇರ್ಬೋದು, ಗೊತ್ತಿಲ್ಲ, ಶ್ರೀರಾಮಚಂದ್ರ 1,000 ವರ್ಷ ಬದುಕಿದ್ನಂತೆ. 1,000ನೋ 10,000 ವರ್ಷನೋ, ಐ ಆಮ್ ರಿಯಲಿ ಸಾರಿ, ಸಮ್ವೇರ್ ಅರೌಂಡ್ ದಟ್. ಅಂದರೆ ಅಷ್ಟು ದೀರ್ಘಕಾಲ ಬದುಕಿದ್ದ. ಆ ನಂತರ ಶ್ರೀರಾಮಚಂದ್ರ ಹೇಗೆ ಮರಣ ಹೊಂದಿದ ಗೊತ್ತಾ? ಶ್ರೀರಾಮಚಂದ್ರ ತನ್ನ ಕುಟುಂಬ ಸಮೇತ, ಅಂದರೆ ಲಕ್ಷ್ಮಣ ಇತರರ ಜೊತೆಗೆ ಸರಯೂ ನದಿಯಲ್ಲಿ ಇಳಿದು ಬಿಡ್ತಾನೆ. ಕೃಷ್ಣ ಹೇಗೆ ಮರಣ ಹೊಂದಿದ? ಒಬ್ಬ ಬೇಡ ಏನು ಮಾಡ್ದ? ಬಾಣ ಹೊಡೆದು ಆತನಿಗೆ ಗಾಯವಾಗಿ ಮರಣ ಹೊಂದಿದ. ಎಲ್ಲ ಅದು ಕರ್ಮಗಳೇ. ಅಂದರೆ ಭಗವಂತನನ್ನು ಕರ್ಮ ಬಿಡಲ್ಲ ಅಂತ. ವಾಲಿಯನ್ನು ಹೇಗೆ ಕೊಂದಿದ್ದ ಶ್ರೀರಾಮಚಂದ್ರ? ಮರದ ಹಿಂದೆ ನಿಂತ್ಕೊಂಡು ಇದೊಂದು ಪ್ರಾಣಿ ಅಂತ ಕೊಂದು ಹಾಕ್ಬಿಟ್ಟ ಬಾಣ ಬಿಟ್ಟು. ಆ ಪಾಪ ಇತ್ತು. ಕೃಷ್ಣನಿಗೂ ಬಾಣ ಹೊಡಿಬೇಕಾಯ್ತು. ವೈ ಆಮ್ ಟೆಲಿಂಗ್ ಅಂದರೆ ಕರ್ಮ ಸಿದ್ಧಾಂತ ಅನ್ನೋದು ಅಷ್ಟು ಕರಾರುವಕ್ಕಾದ ಸಿದ್ಧಾಂತ. ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಬಹಳ ಕಷ್ಟ. ಓಕೆ, ಇರಲಿ. ಈಗ ಈ 4 ಯುಗಗಳು ಒಟ್ಟಾಗಿ ಸೇರಿಸಿದರೆ 43,20,000 ವರ್ಷಗಳು. ಇದನ್ನೇನಂತ ಕರೀತಾರೆ? ಮಹಾಯುಗ. ಹೀಗೆ ಒಮ್ಮೆ ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ, ಕೃತಯುಗ ಇದು ಜರುಗಿ ಮುಗಿದು ಹೋದರೆ ಅಲ್ಲಿಗೆ ಸೃಷ್ಟಿ ಮುಗಿದು ಹೋಗುತ್ತಾ? ಇಲ್ಲ. ಯುಗಾಂತ್ಯದಲ್ಲಿ ಒಂದು ಪ್ರಳಯ ಆಗ್ಬೋದು, ಸಣ್ಣ ಪ್ರಮಾಣದ ಪ್ರಳಯ. ಪ್ರಳಯಗಳಲ್ಲಿ ಹಲವಾರು ಹಂತಗಳ ಪ್ರಳಯ ಇದೆ. ಇದು ಯುಗಾಂತ್ಯದಲ್ಲಿ ಆಗೋ ಪ್ರಳಯ. ಅದು ಅಂತಹ ದೊಡ್ಡ ಪ್ರಳಯ ಏನಾಗಲ್ಲ, ಸರ್ವನಾಶಕ್ಕೂ ಕಾರಣವಾಗಲ್ಲ. ಹಲವಾರು ನಾಶ ಆಗ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಓಕೆ, ಆಮೇಲೆ ಇನ್ನೊಂದು ಯುಗ, ಒಂದು ಮಹಾಯುಗ ಆದಮೇಲೂ ಪ್ರಳಯ ಆಗುತ್ತೆ, ಸ್ವಲ್ಪ ಜೋರಾಗಿ ಪ್ರಳಯ ಆಗುತ್ತೆ. ಪ್ರತಿ ಯುಗ ಆದಮೇಲೆ ಪ್ರಳಯ ಆಗುತ್ತೆ, ಒಂದು ಮಹಾಯುಗ ಮುಗಿದ ಮೇಲೂ ಪ್ರಳಯ ಆಗುತ್ತೆ. ಈಗ ಮಹಾಯುಗ ಮುಗೀತು ಅಂತ ಅಂದರೆ 43,20,000 ವರ್ಷಗಳು ಆಯಿತು ಅಂತ ಅರ್ಥ.
ಇರಲಿ. ಇಂಥ ಮಹಾಯುಗಗಳು ಎಷ್ಟು ಜರುಗುತ್ತೆ? ಒಂದು ಕಲ್ಪಕಾಲಕ್ಕೆ. ಕಲ್ಪಕಾಲ ಅಂದರೆ 432 ಕೋಟಿ ವರ್ಷಗಳು ಕಲ್ಪಕಾಲ ಅಂದರೆ. ಈ 432 ಕೋಟಿ ವರ್ಷಗಳಿಗೆ 1,000 ಮಹಾಯುಗಗಳು. ಮಹಾಯುಗ ಅಂದ್ರೆ ಏನು? ಮಹಾಯುಗ ಅಂದ್ರೆ ಏನು? ಅಲ್ಲ, ಒಂದು ಮಹಾಯುಗದಲ್ಲಿ ಏನೇನು ಬರುತ್ತೆ? ಒಂದು ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತೆ ಇಷ್ಟು ಸೇರಿ ಒಂದು ಮಹಾಯುಗ. ಅದಕ್ಕೆ ಎಷ್ಟು ವರ್ಷ? 432. ಪ್ಲೀಸ್ ಅದನ್ನೇ ನೀವು ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀರಿ ನೋಡಿ. 43,20,000 ವರ್ಷಗಳು ಒಂದು ಮಹಾಯುಗಕ್ಕೆ. ಓಕೆ, ಬರೀ 43 ಲಕ್ಷ, ಕೋಟಿಗಳಲ್ಲಿ ಮಾತಾಡ್ತಿಲ್ಲ ನಾವು. ಇದೆಲ್ಲ ಆ್ಯಡ್ ಮಾಡಿ ಅದೆಲ್ಲ ಕೂಡಿಸಿ 43,20,000 ವರ್ಷಗಳು ಬರುತ್ತೆ. ಅಲ್ಲಿ ಒಂದು ಮಹಾಯುಗ ಮುಗೀತು. ಅಂತಹ 1000 ಮಹಾಯುಗಗಳಾದರೆ ಒಂದು ಕಲ್ಪಕಾಲ. 1000 ಮಹಾಯುಗ. ಆ 1000 ಮಹಾಯುಗಗಳಿಗೆ 432 ಕೋಟಿ ವರ್ಷಗಳು. ಒಂದು ಕಲ್ಪ ಬ್ರಹ್ಮನಿಗೆ ಒಂದು ಹಗಲು. ದಿನ ಅಲ್ಲ, ಬ್ರಹ್ಮನಿಗೆ ಒಂದು ಹಗಲು. 432 ಕೋಟಿ ವರ್ಷಗಳು 1000 ಮಹಾಯುಗಗಳು ಜರುಗಿದರೆ ಬ್ರಹ್ಮನಿಗೆ ಒಂದು ಹಗಲು. ಎದ್ದಿರ್ತಾನಾತ, ಇಲ್ಲಿ ನಡೀತಾ ಇರುತ್ತೆ ಸೃಷ್ಟಿಕ್ರಿಯೆ. ವಿಶಾಲ ಬಯಲಿನಲ್ಲಿ ಸೃಷ್ಟಿಕ್ರಿಯೆ ನಡೀತಾ ಇರುತ್ತೆ. ಲಯ ಸ್ಥಿತಿ ಎಲ್ಲ ನಡೀತಾ ಇರುತ್ತೆ. ಇದು ಮುಗಿದ ಮೇಲೆ ಆತ ಏನ್ ಮಾಡ್ತಾನೆ? ಎಷ್ಟು ಕಾಲ ಮಲಗ್ತಾನೆ? 432 ಕೋಟಿ ವರ್ಷಗಳ ಕಾಲ ನಿದ್ರೆ ಮಾಡ್ತಾನೆ. 1000 ಮಹಾಯುಗಗಳ ಕಾಲ ಎದ್ದಿದ್ರೆ 1000 ಮಹಾಯುಗಗಳ ಕಾಲ ಬೆಳಗಿರ್ತಾನೆ. ಇಲ್ಲಿಗೆ ಬ್ರಹ್ಮನಿಗೆ, ಈ ಬ್ರಹ್ಮ ಅಲ್ಲ, ಸೋಲಾರ್ ಸಿಸ್ಟಮ್ ಬ್ರಹ್ಮ ಅಲ್ಲ, ಮಹಾಬ್ರಹ್ಮನಿಗೆ ಒಂದು ದಿನ. ಓಕೆ, ಅಂತಹ one kalpa, day of Brahma, one night of Brahma is equal to 864 crore years. ಒಪ್ಕೋತೀರಾ? ಹೌದಾ ಅಲ್ವಾ? ಅದು ಹೇಗೆ ಹೇಳಿ? ಹೇಗೆ ಅದು? 432 ಪ್ಲಸ್ 432 ಕೋಟಿ ಎರಡು ಸೇರಿದ್ರೆ ಏನಾಗುತ್ತೆ? 864 ಕೋಟಿ ವರ್ಷಗಳಾದ್ರೆ ಬ್ರಹ್ಮನಿಗೆ ಒಂದು ದಿನ ಹಗಲು ಪ್ಲಸ್ ಅಂತ 365 ದಿನಗಳಾದರೆ, ಬ್ರಹ್ಮನಿಗೆ ಒಂದು ವರ್ಷ. ಅಂತಹ ಬ್ರಹ್ಮನ 365 ದಿನಗಳು, ಬ್ರಹ್ಮನಿಗೆ 365 ಅಂತ ದಿನಗಳಾದರೆ ಆತನಿಗೆ ಒಂದು ವರ್ಷ. ಅಂತ 100 ವರ್ಷಗಳ ಕಾಲ ಆತ ಬದುಕಿದ್ದಾನೆ. ಅಂದರೆ ಬ್ರಹ್ಮನ ಒಂದು ವರ್ಷ ಅಂದರೆ 864 ಕೋಟಿ ಇಂಟು 365. ಅರ್ಥ ಆಯ್ತಲ್ಲ? ಇದು ಬ್ರಹ್ಮನ ಒಂದು ವರ್ಷ. ಅಂತ 100 ವರ್ಷಗಳ ಕಾಲ ಬದುಕಿದ್ದಾನೆ. ಹಾಗಾದ್ರೆ 864 ಕೋಟಿ ಇಂಟು 365 ಇಂಟು 100 ಬ್ರಹ್ಮನ ಆಯಸ್ಸು. ಒಬ್ಬ ಬ್ರಹ್ಮನ ಆಯಸ್ಸು ಎಷ್ಟು ದೀರ್ಘವಾಗಿದೆ ಎಂಬುದನ್ನು ಗಮನಿಸಿ. ಈಗ ನಾನಾಗಲೇ ಹೇಳಿದೆ, ಒಂದು ಕಲ್ಪಕ್ಕೆ 432 ಕೋಟಿ ವರ್ಷಗಳು. ಆ ಕಲ್ಪವನ್ನ 432 ಕೋಟಿ ವರ್ಷಗಳನ್ನ ಮನ್ವಂತರಗಳಾಗಿ ವಿಭಾಗ ಮಾಡಿದ್ದಾರೆ. 14 ಮನ್ವಂತರಗಳು ಬರುತ್ತೆ. ಏನು ಮನ್ವಂತರ ಅಂದರೆ, ಈ 432 ಕೋಟಿ ವರ್ಷಗಳನ್ನ 14 ಮನುಗಳು ಆಡಳಿತ ನಡೆಸ್ತಾರೆ. ಮನು ಅನ್ನೋದು ಒಂದು ಪದವಿ, ಒಂದು ಅಧಿಕಾರ ಸ್ಥಿತಿ. ಓಕೆ, ಈ ಜಗತ್ತಿಗೆ ಒಬ್ಬ ಮನು ಇರ್ತಾನೆ. ಮನುಗಳಲ್ಲೂ ಹಲವಾರು ವಿಧ ಇದ್ದಾರೆ. ಸೀಡ್ ಮನು, ರೂಟ್ ಮನು, ಸ್ಕೀಮ್ ಮನು,
ಇದೆಲ್ಲ ಈಗ ಬೇಡ, ಅದು ಇಟ್ ಬಿಕಮ್ಸ್ ಟು ಮಚ್. ಓಕೆ, ಈಗ ಮನು ಯಾರು? ವೈವಸ್ವತ ಮನುಗಳು ಅಲ್ವಾ? 14 ಮನುಗಳು 432 ಕೋಟಿ ವರ್ಷಗಳನ್ನ ಆಡಳಿತವನ್ನು ನಡೆಸ್ತಾರೆ. ಒಬ್ಬರಾದ್ಮೇಲೆ ಒಬ್ರು ಬರ್ತಾರೆ. ಆ 14 ಮನುಗಳಲ್ಲಿ ಪ್ರತಿಯೊಬ್ಬ ಮನುವು ಆಡಳಿತ ನಡೆಸುವ ಕಾಲವನ್ನ ಮನ್ವಂತರ ಅಂತ ಹೇಳ್ತೇವೆ ನಾವು. ಒಬ್ಬ ಮನು ಎಷ್ಟು ಕಾಲ ಆಡಳಿತವನ್ನು ನಡೆಸ್ತಾನೆ? ಡಿವೈಡ್ ಮಾಡಿ. ಏನನ್ನ ಡಿವೈಡ್ ಮಾಡ್ತೀರಿ? 1000 ಮಹಾಯುಗಗಳನ್ನ 14 ಮನುಗಳು ಆಡಳಿತ ಮಾಡ್ತಾರೆ ಅಂದ್ರೆ ಡಿವೈಡೆಡ್ ಬೈ 14. ಹಾಗೆ ಮಾಡ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ಒಬ್ಬೊಬ್ಬ ಮನು 71 ಮಹಾಯುಗಗಳ ಕಾಲ ಆಡಳಿತ ನಡೆಸ್ತಾರೆ. 71 ಮಹಾಯುಗಗಳು ಅಂದರೆ 71 ಬಾರಿ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಅಷ್ಟು ಕಾಲ ಒಬ್ಬ ಮನು ಇರ್ತಾನೆ ನೋಡ್ಕೊಳ್ಳಿಕ್ಕೆ. ಈಗಿರೋ ಮನು ಯಾರು? ವೈವಸ್ವತ ಮನು. ಈ ಮನ್ವಂತರವನ್ನು ಏನಂತ ಕರಿತೀವಿ ನಾವು? ಯುಗ, ಕಲಿಯುಗ. ಮನ್ವಂತರವನ್ನು ಏನಂತ ಕರಿತೀವಿ ನಾವು? ಸಂಕಲ್ಪ ಮಾಡುವಾಗ ಹೇಳ್ತೀವಿ ವೈವಸ್ವತ ಮನ್ವಂತರೇ ಅಂತ ಹೇಳ್ತೀವಿ, ಹೌದಲ್ವಾ? ವೈವಸ್ವತ ಮನ್ವಂತರೇ ಅಂತ ಹೇಳ್ತೀವಿ. ಏಕೆಂದ್ರೆ ವೈವಸ್ವತ ಋಷಿಗಳು ಇದರ ಆಡಳಿತವನ್ನ ನೋಡ್ಕೊತಾ ಇದ್ದಾರೆ. ಹಾಗಾದ್ರೆ 994 ಮಹಾಯುಗಗಳು ಬರುತ್ತೆ. 71 ಇಂಟು 14 ಮನುಗಳಿಗೆ ಡಿವೈಡ್ ಮಾಡಿದ್ರೆ ಇನ್ನ 6 ಮಹಾಯುಗಗಳು ಇದೆಯಲ್ಲ ಕಲ್ಪಕಾಲಕ್ಕೆ ಅಲ್ವಾ? 1000 ಮಹಾಯುಗಗಳು. ಆ 6 ಮಹಾಯುಗಗಳನ್ನ ಸಂಧಿ ಯುಗಗಳು ಅಂತ ಕರೀತಾರೆ. ಸಂಧಿ, ಟ್ರಾನ್ಸಿಷನ್. ಒಬ್ಬ ಮನು ಹೋಗ್ತಾನೆ, ಇನ್ನೊಬ್ಬ ಮನು ಆಡಳಿತ ತಗೊಳ್ತಾನೆ. ಅದು ಇಂಟರ್ಮಿಟೆಂಟ್ ಕಾಲ, ಇಂಟರ್ಮಿಟೆಂಟ್ ಪೀರಿಯಡ್. ಅದನ್ನು ಸಂಧಿ ಯುಗಗಳು ಅಂತ ಕರೀತಾರೆ. ಯಾ ಮನ್ವಂತರಗಳು 14 ಅಲ್ವಾ? ಯಾವುದು 14 ಮನ್ವಂತರಗಳು? ಸ್ವಯಂಭೂ, ಸ್ವರೋಚಿಷ, ಉತ್ತಮ, ತಾಮಸ, ರೈವತ, ಚಾಕ್ಷುಷ, ವೈವಸ್ವತ, ಆಮೇಲೆ ಸಾವರ್ಣಿ, ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ವೇದ ಸಾವರ್ಣಿ, ಇಂದ್ರ ಸಾವರ್ಣಿ. ಇದು ಯುಗಗಳು. 14 ಯುಗಗಳಲ್ಲಿ ಮನ್ವಂತರಗಳು. ಈ 14 ಮನ್ವಂತರಗಳಲ್ಲಿ 7ನೆಯ ಮನ್ವಂತರವೇ ವೈವಸ್ವತ. ನಾವು ಈ ಮನ್ವಂತರದ ಹೆಚ್ಚು ಕಡಿಮೆ ಮಧ್ಯಭಾಗದಲ್ಲಿ ವಾಸ ಮಾಡ್ತೀವಿ. ಇನ್ನು ಮುಂದೆ ಬರಬೇಕಾಗಿರುವಂತಹ ಮನ್ವಂತರ ಯಾವುದು? ಅದಾದ್ಮೇಲೆ ಎಲ್ಲ ಸಾವರ್ಣಿಗಳೇ ಬರ್ತದೆ. ಅದ್ರ ಬೇರೆ ಬೇರೆ ಹೆಸರಿನಲ್ಲಿ ಬರ್ತದೆ. ಓಕೆ, ಅಂದರೆ ಕಲ್ಪಕಾಲಕ್ಕೆ 14 ಮನ್ವಂತರಗಳು, ಕಲ್ಪಕಾಲಕ್ಕೆ 432 ಕೋಟಿ ವರ್ಷಗಳು. ಈ 432 ಕೋಟಿ ವರ್ಷಗಳ ಆಡಳಿತವನ್ನು ನಡೆಸೋದು 14 ಮನುಗಳು. ಸ್ವಯಂಭೂವಿಂದ ಪ್ರಾರಂಭವಾಗಿ ಇಂದ್ರ ಸಾವರ್ಣಿಯಲ್ಲಿ ಮುಕ್ತಾಯಗೊಳ್ಳುತ್ತೆ. ಈ ಕಲ್ಪಕಾಲವಧಿಯಲ್ಲ, ಇದು ಭಗವಂತ ನಮಗೆ ಕೊಟ್ಟಿರೋ ಸಮಯ. ಏನಕ್ಕೆ? ನಾವು ಅಷ್ಟು ವರ್ಷ ಬದುಕಿರಲ್ಲ, ನಮ್ಮ ಆತ್ಮ ಇರಬಹುದು, ನಾವಿರಲ್ಲ. ನಮ್ಮ ಆತ್ಮನಿಗೆ ಕೊಟ್ಟಿರೋ ಸಮಯ. ಏನಕ್ಕೆ? ಜೀವನ್ಮುಕ್ತರಾಗಲಿಕ್ಕೆ ಒಂದು ಕಲ್ಪ ಕಾಲ ಕೊಟ್ಟಿದ್ದಾನೆ. ಅಂದರೆ ಎಷ್ಟು ಔದಾರ್ಯ ನೋಡಿ ಭಗವಂತನಲ್ಲಿ. ಔದಾರ್ಯ ಅಲ್ಲ, ಭಗವಂತನಿಗೆ ಗೊತ್ತು ಮೂಢರು, ಮುಟ್ಟಾಳರು, ಮೂರ್ಖರು. ಇಷ್ಟು ಕೊಟ್ಟರು ಆಗ್ತಾರೋ? ಇಷ್ಟು ಕೊಟ್ಟರು ಅವರು ಮುಕ್ತಿಯನ್ನು ಹೊಂದುತ್ತಾರ? ಇಲ್ಲೂ ಗೊತ್ತಿಲ್ಲ. ವಿಶಾಲವಾಗಿ ಕೊಟ್ಬಿಡೋಣ ಅವನಿಗೆ, ಏನಾದರೂ ಮಾಡ್ಕೊಳ್ಳಿ ಅಂತ. ಆದರೂ ನಾವು ಅದನ್ನು ಬಳಸ್ಕೊಳ್ಳೋಣ. ಪುನರಪಿ ಜನರ ಪುನರಪಿ ಜನನಿ ಜಡವೇಶ ಇಹ ಸಂಸಾರೇ ಬಲುಸ್ಥಾನೆ ಇಹಯ ಪಾರೆ ಪಾಹಿ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ ಗಜಗೋ. ಬರ್ತೀವಿ. ಇಷ್ಟೆಲ್ಲ ಜ್ಞಾನವನ್ನು ನಮ್ಮ ಸನಾತನ ಋಷಿಗಳು ಕೊಟ್ಟಿದ್ದಾರೆ. ಆದರೆ ನಾವು ಇದನ್ನು ಬಳಸ್ಕೊಳ್ಳೋಣ. ಇಷ್ಟು ಜ್ಞಾನವಿದೆ. ನಾವು ಪಡ್ಕೊಳ್ಳೋ ಜ್ಞಾನವೇ ಬೇರೆ. ಸಾಫ್ಟ್ವೇರು, ಮೆಡಿಕಲ್ಲು, ಇಂಜಿನಿಯರಿಂಗು, ಫಿಲಾಸಫಿನೂ ಇಲ್ಲ ಇತ್ತೀಚೆಗೆ.
ಹಿಸ್ಟ್ರಿ, AI, ಡೀಪ್ ಲರ್ನಿಂಗು, ಮಷಿನ್ ಲರ್ನಿಂಗು, ಇದು ಬೇಡ ಅಂತ ಇಲ್ಲ, ಬೇಕು ಇರಲಿ, ಆದರೆ ಅಷ್ಟಕ್ಕೆ ನಿಲ್ಲಿಸಬಾರ್ದು. ಈ ಸನಾತನ ವಿದ್ಯೆಯನ್ನು ಅಧ್ಯಯನ ಮಾಡಬೇಕು. ನಮ್ಮ ಸೀಕ್ರೆಟ್ ಡಾಕ್ಟರ್ಗೆ ಕಾಂಪ್ಲಿಮೆಂಟ್ರಿ ಆಗಿದೆ ಸನಾತನ ವಿದ್ಯೆ. ಅಲ್ಲಿ ಸಾಕಷ್ಟು ನಮ್ಮ ಸಂಸ್ಕೃತ ಪದಗಳಿವೆ. ಎಷ್ಟು ಜನ ಸೀಕ್ರೆಟ್ ಡಾಕ್ಟ್ರನ್ನ ಓದಿದ್ದೀರಿ? ಎಷ್ಟು ಸಂಸ್ಕೃತ ಪದಗಳಿದೆ ಗೊತ್ತಾ? ಬಹಳ ಸಂಸ್ಕೃತ ಪದಗಳಿವೆ. ಅದಿತಿ ಅಂತ ನಾನು ಹೇಳಿದ್ನಲ್ಲ, ಅದು ಸಂಸ್ಕೃತದ ಪದ. ಆ ಅದಿತಿಯನ್ನ ಸೆಫೋರೆತ್ ಅಂತ ಕರೀತಾರೆ. ಯಾರು? ಯಹೂದಿ. ಸೆಫೋರೆತ್, ಅದರಿಂದ ಪ್ರಜಾಪತಿಗಳು ಬರ್ತಾರೆ. ಸೆಫೋರಾಸ್ ಅಂತ ಕರೀತಾರೆ. ಅದನ್ನು ಅಬ್ರಹಮನ ಗ್ರಂಥಗಳಲ್ಲಿ ಶಕೀನಾ ಅಂತ ಸಹ ಕರೀತಾರೆ. ಈ ಹೆಸರುಗಳು ಹೇಳಿದ್ರೆ ನಿಮಗೆ ಇದೇನು ಸರ್ ಮುಸಲ್ಮಾನರ ಹೆಸರುಗಳಿದ್ದಂಗಿದೆ, ನೀವು ಇದನ್ನು ಇದೆ ಸೀಕ್ರೆಟ್ ಡಾಕ್ಟರ್ನಲ್ಲಿ ಇದೆ. ಓಕೆ, ಎಲ್ಲ ಧರ್ಮಗಳ ಮೂಲವೂ ಒಂದೇ. ಇಷ್ಟು ಹೇಳ್ತಾ ಸೆಕೆಂಡ್ ಸ್ಟ್ಯಾನ್ಸಾನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ದೀರ್ಘವಾದ ಕಾಲಮಾನವನ್ನು ಮತ್ತೆ ಒಮ್ಮೆ ಅವಲೋಕನ ಮಾಡಿ ಅಧ್ಯಯನ ನಡೆಸಿ ಥರ್ಡ್ ಸ್ಟ್ಯಾನ್ಸಾನ ನೆಕ್ಸ್ಟ್ ಒಂದು ಪ್ರೆಸೆಂಟೇಷನಲ್ಲಿ ನಾನು ತಗೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್.